सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिहृध्यानगम्यं वन्दे विष्णुं भवभयहरं सर्वलोकैकनाथम्। ವಿಷ್ಣು ಸಹಸ್ರನಾಮದ ಅರ್ಥಗಳನ್ನು ನೋಡ್ತಾ ಇದ್ವಿ. ಭೀಷ್ಮ ಪಿತಾಮಹ ಧರ್ಮ ಪುತ್ರನಿಗೆ ಹೇಳಿರುವಂಥ ವಿಷ್ಣು ಸಹಸ್ರನಾಮದ 444 ನಾಮಗಳನ್ನು ನಾವು ಇದುವರೆಗೂ ನೋಡಿದ್ವಿ. ಮುಂದುವರಿಸ್ತಾ 48ನೇ ಶ್ಲೋಕ, ಬೇರೆ ಪುಸ್ತಕಗಳಲ್ಲಿ 61ನೇ ಶ್ಲೋಕ ಧ್ಯಾನ ಶ್ಲೋಕನ ಸೇರಿಕೊಂಡಿದ್ದರೆ ಅದು 61ನೇ ಶ್ಲೋಕ ಆಗಿರುತ್ತೆ. ದಯವಿಟ್ಟು ಭವಾನಿಯವರು ಈಗ 48ನೇ ಶ್ಲೋಕವನ್ನು ಪಠಿಸಬೇಕು. ಯಜ್ಞೈಜ್ಞೋ ಮಹೇಜ್ಯಶ್ಚ ಕ್ರತುಃ ಸತ್ರನ್ ಸದಾಂ ಗತಿಃ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ಯಜ್ಞಃ, ಇಜ್ಯಃ, ಮಹೇಜ್ಯಃ, ಕ್ರತುಃ, ಸತ್ರಂ, ಸತಾಂ ಗತಿಃ, ಸರ್ವದರ್ಶಿ, ವಿಮುಕ್ತಾತ್ಮ, ಸರ್ವಜ್ಞಃ, ಜ್ಞಾನಮುತ್ತಮಂ. ಯಜ್ಞಃ, ಯಜ್ಞ ಅಂತ ಹೇಳಿದ್ರೆ ಯಜ್ಞ ಮಾಡೋದು. ಭಗವಾನ್ ವಿಷ್ಣು ಅಂತ ಕೂಡ ಆ ಯಜ್ಞಕ್ಕೆ ಹೆಸರು. ವಿಷ್ಣು ಅಂತಲೇ ಕರೀತಾರೆ ಆ ಯಜ್ಞವನ್ನು. ಯಜ್ಞ ಅಂತ ಹೇಳಿದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಕೆಲಸಕ್ಕೆ ಯಜ್ಞ ಅಂತ ಹೇಳೋದು. ಈಗ ನಮ್ಮಲ್ಲಿ ಚಿನ್ಮಾ ಮಿಷನಲ್ಲೆಲ್ಲ ಗೀತಾಜ್ಞಾನ ಯಜ್ಞ ಅಂತ ಮಾಡ್ತಾರೆ. ಗೀತಾಜ್ಞಾನ ಯಜ್ಞ ಅಂದರೆ ಏನು? ಆ ಜ್ಞಾನ ಯಜ್ಞವನ್ನು ಮಾಡೋದು, ಜ್ಞಾನವನ್ನು ಬೇರೆಯವರಿಗೆ ಹಂಚುವುದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಅದು ವಿಷ್ಣು. ಯಜ್ಞ ಅಂದ್ರೇನು? ಭಗವಾನ್ ವಿಷ್ಣು. ಇಜ್ಯಃ ಅಂತ ಹೇಳಿದ್ರೆ ಪೂಜನೀಯನು, ಪೂಜನೀಯನು ಇಜ್ಯಃ. ಈ ಯಜ್ಞದ ಮೂಲಕ ಯಾರನ್ನ ನಾವು ಪ್ರಾರ್ಥನೆ ಮಾಡ್ತೀವೋ ಅದಕ್ಕೆ ಇಜ್ಯಃ ಅಂತ ಹೇಳ್ತೀವಿ. ಅವನು ಪೂಜನೀಯ. ಮಹೇಜ್ಯಃ, ಎಲ್ಲರಿಗಿಂತಲೂ ಅಧಿಕವಾಗಿ ಪೂಜಿಸಲ್ಪಡುವನು. ನೋಡಿ, ಇಜ್ಯ ಇದೆ, ಇಲ್ಲಿ ಮಹೇಜ್ಯ ಇದೆ. ಮಹಾ ಅಂದ ಕೂಡಲೇ ಗ್ರೇಟ್ ಅಷ್ಟೇ. ಎಲ್ಲರಿಗಿಂತಲೂ ಅಧಿಕವಾಗಿ ಪೂಜಿಸಲ್ಪಡುವವನು ಯಾರೋ ಅವನು ಮಹೇಜ್ಯ. ಕ್ರತುಹು, ಕ್ರತುಹು ಹಿಂದೆ ಕೂಡ ನೋಡಿದ್ವಿ. ಈ ಯಜ್ಞ ಎಲ್ಲ ಮಾಡುವಾಗ ಅಲ್ಲೊಂದು ಯಜ್ಞ ಸ್ತಂಭ ಇರುತ್ತಂತೆ, ಅಂದರೆ ಬಲಿ ಸ್ತಂಭ, ಸ್ಯಾಕ್ರಿಫೈಸ್ ಪೋಸ್ಟ್ ಅಂತ ಹೇಳ್ತೀವಲ್ಲ ಅದು ಕೂಡ ಕ್ರತುಹು ಅಂದರೆ ಯೂಪ, ಯಜ್ಞಸ್ತಂಭ ಸಹಿತ ಯಜ್ಞ ಸ್ವರೂಪನು. ಆ ಬಲಿಪೀಠ ಅದು ಏನು ಹೇಳ್ತಾರೆ, ಸಿಂಬಾಲಿಸಮ್ ಅಂತ. ಅದನ್ನು ಮಾಡುವಾಗ ನಾವು ಆಧ್ಯಾತ್ಮಿಕವಾಗಿ ನಾವು ಯೋಚಿಸೋದಾದರೆ ನಮ್ಮಲ್ಲಿರುವ ದುಶ್ಚಟಗಳನ್ನು ಸ್ಯಾಕ್ರಿಫೈಸ್ ಮಾಡೋದು, ನಮ್ಮಲ್ಲಿರುವ ಒಳ್ಳೆಯ ಸದ್ವಿಚಾರ ಅಲ್ಲದೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ತ್ಯಾಗ ಮಾಡೋದಕ್ಕೆ ಒಂದು ಸ್ತಂಭ. ಅದರಿಂದ ಅವನು ಕ್ರತುಹು, ಯೂಪ ಯಜ್ಞಸ್ತಂಭ ಸಹಿತ ಯಜ್ಞ ಸ್ವರೂಪನು. ಸತ್ರಂ,
ಸತ್ರಂ ಸತ್ಪುರುಷರನ್ನು ರಕ್ಷಿಸುವವನು. ಸತ್ರಂ ಅಂದರೆ ಇನ್ನೊಂದು ಅರ್ಥದಲ್ಲಿ ಯಾವುದನ್ನು ನಾವು ಫಾಲೋ ಮಾಡ್ತೀವೋ ಅದಕ್ಕೂ ಕೂಡ ಸತ್ರಂ ಅಂತ ಹೇಳ್ತಾರೆ. ಹಾಗೆ ಹೇಳಿದಾಗ ಅದೇನು ನಾವು ಫಾಲೋ ಮಾಡೋದು? ವೇದಿಕ್ ರಿಚುವಲ್ಸ್. ಈ ಯಜ್ಞ, ಹೋಮ, ಹವನ ಇದೆಲ್ಲ ವೇದ ಕಾಲದಿಂದಲೂ ಬಂದಿರುವಂಥದ್ದು. ಜೀವನದಲ್ಲಿ ಅದನ್ನು ನಾವು ಪಾಲಿಸಬೇಕು ಅನ್ನುವಂಥದ್ದು. ಸತ್ರಂ ಅಂದರೆ ಸತ್ಪುರುಷರನ್ನು ರಕ್ಷಿಸುವವನು. ಯಾರು ಸತ್ಪುರುಷರಾಗ್ತಾರೆ? ಧರ್ಮವನ್ನು ಯಾರು ಪಾಲಿಸ್ತಾರೋ ಅವರು ಸತ್ಪುರುಷರಾಗ್ತಾರೆ. ಯಾರು ಧರ್ಮವನ್ನು ಪಾಲಿಸ್ತಾರೋ ಅವರನ್ನು ಭಗವಂತ ರಕ್ಷಿಸ್ತಾನೆ. ಸತಾಂ ಗತಿ, ಸತ್ಪುರುಷರ ಪರಮಗತಿಯ ಸ್ಥಾನನು. ಇಲ್ಲಿ ಎರಡು ಶಬ್ದಗಳು ಬರುತ್ತೆ, ಸತಾಂ ಮತ್ತು ಗತಿ. ಸತಾಂ ಅಂದರೆ ಮುಮುಕ್ಷುಗಳು, ನೋಬೆಲ್ ಪೀಪಲ್, ಸಜ್ಜನರು ಅಂತ. ಆ ಸತಾಂ, ಆ ಸತ್ಪುರುಷರು ಗತಿ ಅಂತಂದರೆ ಅವರು ಯಾವ ಕಡೆ ಹೋಗ್ತಾರೆ. ಗತಿಸೋದು ಅಂತಂದರೆ ಯಾವ ಕಡೆನೂ ಅವ್ರು ನಡೀತಾರಲ್ವ, ಅದಕ್ಕೆ ಗತಿ ಅಂತ ಹೇಳೋದು. ಆ ಸತ್ಪುರುಷರು ಯಾವ ಕಡೆಗೆ ಹೋಗ್ತಾರೋ ಅದನ್ನು ಸತಾಂ ಗತಿ ಅಂತ ಹೇಳ್ತೀವಿ. ಆ ಗತಿಯನ್ನು ಅವರು ತಲುಪುವವರು. ಅದ್ಯಾವುದು? ಮೋಕ್ಷ ಅಂತಲೇ ಹೇಳೋದು. ಸರ್ವದರ್ಶಿ. ಈಗ ಸ್ವಲ್ಪ ನಾವು ಶಬ್ದಗಳ ಪರಿಚಯ ಆಗಿರೋದ್ರಿಂದ ನೋಡಿದ ಕೂಡಲೇ ಸ್ವಲ್ಪ ಗೊತ್ತಾಗ್ತಾ ಇರ್ಬೋದು ಎಲ್ರಿಗೂ. ಸರ್ವದರ್ಶಿ ಅಂತ ಹೇಳಿದ್ರೆ ಸರ್ವದರ್ಶಿ. ಸರ್ವ ಅಂದರೆ ಎಲ್ಲ ಜೀವಿಗಳನ್ನು, ಎಲ್ಲ ಕಾರ್ಯಗಳನ್ನು. ದರ್ಶಿ ಅಂದರೆ ಪಶ್ಯತಿ, ನೋಡುವವನು. ಸಮಸ್ತ ಜೀವಿಗಳನ್ನು ಮತ್ತು ಅವುಗಳ ಕಾರ್ಯಗಳನ್ನು ನೋಡುವವನು ಸರ್ವದರ್ಶಿ. ಎಲ್ಲವನ್ನೂ ನೋಡುವವನು ಸರ್ವದರ್ಶಿ. ವಿಮುಕ್ತಾತ್ಮ. ವಿಮುಕ್ತ ಆತ್ಮ ಸಾಂಸಾರಿಕ ಬಂಧನದಿಂದ ರಹಿತನಾದ ಆತ್ಮಸ್ವರೂಪನು. ಇಲ್ಲೂ ಅಷ್ಟೇ, ವಿಮುಕ್ತ ಆತ್ಮ. ವಿಮುಕ್ತ ಅಂದರೆ ಏನು? ಆಲ್ವೇಸ್ ಫ್ರೀ. ಬರೀ ಫ್ರೀ ಅಲ್ಲ, ಮುಕ್ತ ಅಲ್ಲ, ವಿಮುಕ್ತ. ಯಾವಾಗಲೂ ಅವನು ಮುಕ್ತನಾಗಿದ್ದಾನೆ ಅಂತ. ಏನರಿಂದ ಮುಕ್ತನಾಗಿದ್ದಾನೆ? ಈ ಜನನ ಮರಣ ಚಕ್ರದಿಂದ, ಸುಖ ದುಃಖಗಳ ತೊಂದರೆಯಿಂದ, ಇದೆಲ್ಲದರಿಂದಲೂ ಅವನು ಮುಕ್ತನಾಗಿದ್ದಾನೆ ಅಂತ ಅಂದರೆ ಯಾರದು? ನಮ್ಮಲ್ಲಿರುವ ಆತ್ಮ. ದಟ್ ಇಸ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ವಿಮುಕ್ತಾತ್ಮ. ಅವನು ಸಾಂಸಾರಿಕ ಬಂಧನದಿಂದ ಮುಕ್ತನಾಗಿದ್ದಾನೆ, ಬಂಧನ ರಹಿತ ಅವನು. ಸರ್ವಜ್ಞ. ಗೊತ್ತಿದೆ, ಸರ್ವಜ್ಞ. ಜ್ಞ ಅಂದರೆ ಜ್ಞಾನಂ, ಸರ್ವ ಅಂದರೆ ಎಲ್ಲ ಜ್ಞಾನವನ್ನು ಅವನು ತಿಳ್ಕೊಂಡಿರುವವನು. ಸರ್ವಜ್ಞ, ಎಲ್ಲವನ್ನು ತಿಳಿದಿರುವವನು. ಯಾರು ಎಲ್ಲವನ್ನು ತಿಳಿದಿರುವವನು? ಬ್ರಹ್ಮ ಅಂತ ಹೇಳ್ತೀವಿ. ಉತ್ತಮನು ಅಂದರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀವಲ್ವಾ, ಅವನು ಆ ಜ್ಞಾನವನ್ನು ಎಲ್ಲವನ್ನೂ ತಿಳಿದಿರುವವನು. ಯಾವ ಜ್ಞಾನವನ್ನು ತಿಳಿದಿದ್ದಾನೆ? ಮುಂದಿನ ನಾಮದಲ್ಲಿ ಹೇಳ್ತಾರೆ, ಜ್ಞಾನ ಉತ್ತಮಂ. ಎಂಥ ಜ್ಞಾನ ಅವನು ಪಡ್ಕೊಂಡಿದ್ದಾನೆ? ಜ್ಞಾನ ಉತ್ತಮ, ಉತ್ತಮವಾದ ಜ್ಞಾನ. ಅಲ್ಲಿ ಜ್ಞಾನ ಉತ್ತಮಂ. ಜ್ಞಾನಂ ಅಂತ ಹೇಳುವಾಗ ನಾಲೆಡ್ಜ್, ಗ್ರೇಟ್ ನಾಲೆಡ್ಜ್. ಉತ್ತಮಂ ಅಂದರೆ ಸರ್ವಶ್ರೇಷ್ಠವಾದ ಜ್ಞಾನ, ಸರ್ವೋತ್ಕೃಷ್ಟ ಜ್ಞಾನ ಸ್ವರೂಪನು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇಲ್ಲಿಗೆ 48ನೇ ಶ್ಲೋಕದಲ್ಲಿ 10 ಮಂತ್ರಗಳನ್ನು ನೋಡಿದ್ವಿ. ಈಗ 49ನೇ ಶ್ಲೋಕವನ್ನು ನೋಡೋಣ. ಮನೋಹರೋಜಿತ ಕ್ರೋಧೋ ವೀರಬಾಹುರ್ವಿದಾರಣಃ. ಇಲ್ಲಿ 10 ನಾಮಗಳಿದೆ. ಸುವ್ರತಃ, ಸುಮುಖಃ, ಸೂಕ್ಷ್ಮಃ, ಸುಘೋಷಃ, ಸುಖದಃ, ಸುಹೃತ್, ಮನೋಹರಃ, ಜಿತಕ್ರೋಧಃ, ವೀರಬಾಹುಃ, ವೀರಧಾರಣಃ. ಅಲ್ಲಿಗೆ 10 ನಾಮಗಳು. ಸುವ್ರತಃ ಅಂತ ಹೇಳಿದರೆ ಭಕ್ತ ಪಾಲನಾದಿ ಶ್ರೇಷ್ಠ ವ್ರತಗಳುಳ್ಳವನು.
ಸುವ್ರತಃ, ವ್ರತ ಮಾಡ್ತೀವಲ್ವ ನಮ್ಮಲ್ಲೆಲ್ಲ ಗೊತ್ತಿದೆ, ಏಕಾದಶಿ ವ್ರತ ಅಂತ ಮಾಡ್ತೀವಿ, ಮತ್ತೇನೇನೋ ವ್ರತಗಳಿದೆ. ಆ ವ್ರತಗಳಲ್ಲೆಲ್ಲ ಸುವ್ರತ ಅಂದರೆ ಶ್ರೇಷ್ಠವಾದ ವ್ರತ. ಯಾವುದದು? ಅಭಯ ಪ್ರದಾನ ವ್ರತ. ಯಾವುದು ನಮಗೆ ಅಭಯವನ್ನು ಕೊಡ್ಲಿಕ್ಕೆ ಆಗುತ್ತೋ ಅದು ಸುವ್ರತ ಅಂತ ಕರಿತೀವಿ. ಸುಮುಖಃ, ಸುಮುಖಃ ಸುಂದರವಾದ ಪ್ರಸನ್ನವಾದ ಮುಖವುಳ್ಳವನು. ಸುಮುಖಃ ಸುಂದರವಾದ ಪ್ರಸನ್ನವಾದ ಮುಖವುಳ್ಳವನು. ಯಾವಾಗಲೂ ಭಗವಂತ ಅವನ ಪರಿಸ್ಥಿತಿ ಏನೇ ಇದ್ರೂ ಕೂಡ ಅವನ ಅವತಾರಗಳಲ್ಲಿ ಸುಂದರವಾದ ಪ್ರಸನ್ನ ಚಿತ್ತವಾದ ಮುಖವನ್ನು ಹೊಂದಿದ್ದ ಅಲ್ವಾ. ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿದ್ದಾಗಲೂ ಹಾಗೆ ಇದ್ದ, ವನವಾಸದಲ್ಲಿದ್ದಾಗಲೂ ಹಾಗೆ ಇದ್ದ, ರಾವಣನ ಜೊತೆ ಯುದ್ಧ ಮಾಡುವಾಗ ಕೂಡ ಹಾಗೆ ಇದ್ದ. ಪ್ರಸನ್ನ, ಯಾವಾಗಲೂ ಪ್ರಸನ್ನ. ನಾವು ಅದನ್ನೇ ಕೇಳ್ಕೊಳ್ಳೋದು, ಪ್ರಸನ್ನ ವದನಂ ಧ್ಯಾಯೇ. ನಮ್ದು ಆವಾಗವಾಗ ಮುಖ ಪ್ರಸನ್ನ ಆಗಿರುತ್ತಷ್ಟೇ, ಇನ್ನು ಉಳಿದ ಟೈಮಲ್ಲೆಲ್ಲ ನೆನೆಸ್ಕೊಂಡು ಪ್ರಸನ್ನ ಮಾಡ್ಕೊಳ್ಬೇಕಷ್ಟೇ ಅಲ್ವಾ. ಇಲ್ಲಿ ಭಗವಂತ ಸುಮುಖ, ಸುಂದರ ಮತ್ತು ಪ್ರಸನ್ನ ಮುಖವುಳ್ಳವನು. ಸೂಕ್ಷ್ಮ, ಅಣುವಿಗಿಂತಲೂ ಅಣುವಾಗಿರುವವನು, ತುಂಬ ಸಟಲ್ ಅವನು. ಈಗ ಆತ್ಮ ಅಂತೆಲ್ಲ ಹೇಳ್ತೀವಿ, ಮಾತಾಡ್ತೀವಿ, ಜೀವಾತ್ಮ ಅಂತೆಲ್ಲ ಎಲ್ಲಿ ಕಾಣುತ್ತೆ ನಮಗದು? ಎಲ್ಲಿ ಗೊತ್ತಾಗುತ್ತೆ? ಅತ್ಯಂತ ಸೂಕ್ಷ್ಮ ಅವನು. ಸೂಕ್ಷ್ಮ, ಅಣುವಿಗಿಂತಲೂ ಸೂಕ್ಷ್ಮ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ನಾವು ಭಜನೆ ಮಾಡ್ತೀವಿ, ಮಂತ್ರಗಳನ್ನು, ಶ್ಲೋಕಗಳನ್ನು ಹೇಳ್ತೀವಲ್ವ. ಹಾಗೆ ಅಣುವಿಗಿಂತಲೂ ಅಣುವಾಗಿರೋವನು ಅಂದರೆ ಅಷ್ಟು ಸಣ್ಣದಾಗಿರೋವನು, ಅಷ್ಟು ಸಟಲ್ ಆಗಿರೋವನು. ಸುಘೋಷಃ, ಸುಘೋಷ, ಘೋಷ ಅಂದರೆ ನಾವು ಕೇಳಿದ್ದೀವಿ, ವೇದ ಘೋಷ ಅಂತೆಲ್ಲ ಹೇಳ್ತೀವಲ್ವ. ಸುಘೋಷ, ಒಳ್ಳೆಯ ಘೋಷ. ಏನದು? ಸುಂದರ ಮತ್ತು ಗಂಭೀರ ವಾಣಿಯಿಂದ ಮಾತನಾಡುವವನು. ಈ ವೇದ ಮಂತ್ರಗಳನ್ನೆಲ್ಲ ಹೇಳುವಾಗ ಅದೊಂದು ಗಾಂಭೀರ್ಯ ಇರುತ್ತೆ ಆ ವಟುಗಳಲ್ಲಿ, ನೀವು ನೋಡಬೇಕು ಆ ಗಾಂಭೀರ್ಯ. ಮತ್ತು ಆ ಇನ್ನೊಂದು ಮಾತಲ್ಲಿ ಹೇಳ್ತಾರೆ, ಆ ವೇದ ಘೋಷಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಮೋಡಗಳ ಶಬ್ದದ ಹಾಗಿರುತ್ತಂತೆ. ಮೋಡಗಳ ಶಬ್ದ ಅದು ಗುಡುಗಿದಾಗ ಬರುತ್ತಲ್ವಾ, ಆ ರೀತಿಯ. ಅದರಿಂದ ಈಗ ಸ್ತೋತ್ರ ಭಜನೆಗಳನ್ನೆಲ್ಲ ಒಂದು ರೀತಿಯಲ್ಲಿ ಹೇಳ್ತೀವಿ ನಾವು, ಭಜನೆಗಳನ್ನು ಹಾಡ್ತೀವಿ, ಭಾವ ತುಂಬಿ ಹಾಡ್ತೀವಿ. ಆದರೆ ವೇದ ಮಂತ್ರಗಳನ್ನು ಅದಕ್ಕೆ ಆದ ಒಂದು ರೀತಿಯ ಸ್ವರ ಇದೆ, ಅದು ವೇದ ಘೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರಲ್ಲಿ ಒಂದು ಗಾಂಭೀರ್ಯ ಇದೆ. ಸುಘೋಷ ಅಂತ ಹೇಳುವಾಗ ಅದು ಸುಂದರವಾಗೂ ಇರುತ್ತೆ ಮತ್ತು ಗಂಭೀರ ವಾಣಿಯಿಂದ ಮಾತನಾಡುವವನು. ಸುಖದಃ, ಸುಖದ, ಸುಖದ ಅಂತ ಹೇಳಿದ್ರೆ ಕೊಡುವವನು. ತನ್ನ ಭಕ್ತರಿಗೆ ಎಲ್ಲ ಪ್ರಕಾರದಿಂದ ಸುಖವನ್ನು ಕೊಡುವವನು, ಸುಖವನ್ನು ಉಂಟು ಮಾಡುವವನು. ಸುಖದ, ಸುಖವನ್ನು ಕೊಡ್ತಾನೆ ಅವನು. ಸುಹೃತ್, ಸುಹೃತ್ ಅಂತ ಹೇಳಿದ್ರೆ ಪ್ರಾಣಿ ಮಾತ್ರರ ಮೇಲೆ ಅಹೈತುಕ ದಯೆಗೈಯುವ ಪರಮ ಮಿತ್ರನು. ಸುಹೃತ್ ಅಂತ ಹೇಳುವಾಗ ಅವನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಹೆಲ್ಪ್ ಮಾಡುವವನು ಅಂತ, ಅಂದರೆ ಅಷ್ಟು ಒಳ್ಳೆಯ ಹೃದಯ ಇರುವವನು ಸುಹೃತ್. ಈ ಮಿತ್ರತ್ವದಲ್ಲಿ ನಾವು ಕೊಡೋದು ತಗೊಳ್ಳೋದು ಮಾಡ್ತೀವಿ, ಆದರೆ ಈ ಸುಹೃತ್ ಅಂತ ಹೇಳುವಾಗ ಅದರಲ್ಲಿ ಯಾವುದೇ ತಗೊಳ್ಳೋ ಒಂದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಸುಹೃತ್, ಭಗವಂತ ಪ್ರಾಣಿ ಮಾತ್ರರ ಮೇಲೆ ಅಹೈತುಕ ದಯೆಗೈಯುವ ಪರಮಂ, ಎಲ್ಲರ ಮೇಲೂ, ಬರೀ ಮನುಷ್ಯರ ಮೇಲಲ್ಲ, ಎಲ್ಲ ಜೀವರಾಶಿಗಳ ಮೇಲೆ ಕೂಡ ಅವನು ಸುಹೃತ್. ಮನೋಹರ, ಮನೋಹರ, ಮನೋಹರ ಅಂತ ಹೆಸರು ಇಡ್ತಾರಲ್ವ, ಮನಃ ಪ್ಲಸ್ ಹರತಿ ಅಂತ ಹೇಳ್ತಾರೆ. ಮನೋಹರ, ಮನವನ್ನು ಯಾರು, ಹರತಿ ಅಂತಂದರೆ ಕ್ಯಾಪ್ಚರ್ಸ್ ಅಂತ, ಯಾರು ಕ್ಯಾಪ್ಚರ್ ಮಾಡ್ತಾರೋ ಮನಸ್ಸನ್ನು, ಅಂದರೆ ಆಕರ್ಷಿಸ್ತಾರೋ ಮನೋಹರ. ತನ್ನ ರೂಪ ಲಾವಣ್ಯಗಳಿಂದ ಮತ್ತು ಮಧುರ ಮಾತಿನಿಂದ ಎಲ್ಲರ ಮನಸ್ಸನ್ನು ಅಪಹರಿಸುವವನು, ಎಲ್ಲರ ಮನಸ್ಸನ್ನು ಅಪಹರಿಸುವವನು ಮನೋಹರ. ಜಿತಕ್ರೋಧ, ಜಿತ ಅಂದರೆ ಗೆದ್ದಿರೋದು, ಕ್ರೋಧ ಅಂದರೆ ಕೋಪ. ಕ್ರೋಧದ ಮೇಲೆ ವಿಜಯ ಪಡೆದವನು, ಅರ್ಥಾತ್
ತನ್ನ ಜೊತೆ ಅತ್ಯಂತ ಅನುಚಿತವಾಗಿ ನಡೆದುಕೊಂಡವರ ಮೇಲೆಯೂ ಕೂಡ ಕೋಪಿಸಿಕೊಳ್ಳದೆ ಇರುವವನು. ಜಿತ ಕ್ರೋಧ, ಕ್ರೋಧವನ್ನು ಗೆದ್ದವನು ಅವನು. ವೀರಬಾಹು, ವೀರಬಾಹು, ವೀರ ಅಂದರೆ ಅತ್ಯಂತ ಪರಾಕ್ರಮಶಾಲಿ, ಭುಜಗಳಿಂದ ಕೂಡಿರುವವನು. ಬಾಹು ಅಂದರೆ ಭುಜ. ವೀರಬಾಹು. ವಿದಾರಿಣ, ಅಧರ್ಮಿಗಳನ್ನು ನಷ್ಟ ಮಾಡುವವನು. ಯಾರು ಧರ್ಮದಲ್ಲಿ ನಡ್ಕೊಳ್ಳಲ್ವೋ ಅವರನ್ನು ಅವನು ನಷ್ಟ ಮಾಡುವವನು. ಅಂದರೆ ಶಿಷ್ಟ ರಕ್ಷಣೆಗಾಗಿ ದುಷ್ಟರನ್ನು ಶಿಕ್ಷಿಸಬೇಕು, ಅದಕ್ಕಾಗಿ ಅಧರ್ಮಿಗಳನ್ನು ನಷ್ಟ ಮಾಡುವವನು. ಹಿರಣ್ಯಕಶಿಪುನ ಅವ್ರನ್ನೆಲ್ಲ ನೋಡಿದ್ವಿ, ಕಂಸ ಇಂಥವನ್ನೆಲ್ಲ ಅವನು ನಷ್ಟ ಮಾಡ್ದ ಅಂತ. ವಿದಾರಣ, ಅಧರ್ಮಿಗಳನ್ನು ನಷ್ಟ ಮಾಡುವವನು. ಜೀವನದಲ್ಲಿ ನಾವು ಯಾವಾಗಲೂ ಅಂದ್ಕೊಳ್ತೀವಿ, ಇಟ್ ಈಸ್ ಮೈ ಲೈಫ್, ಐ ವಿಲ್ ಲೀವ್ ದ ವೇ ಐ ವಾಂಟ್. ಇದು ಶಾಸ್ತ್ರ ಅದನ್ನು ಒಪ್ಕೊಳ್ಳೋದಿಲ್ಲ. ಅದು ಜೀವನ ಆಗಿದ್ದರೆ ಅದು ಈ ರೀತಿಯಾಗಿ ನಡಿಬೇಕು. ಅದು ನನ್ನ ಜೀವನ, ನಿಮ್ಮ ಜೀವನ ಆ ಥರ ಎಲ್ಲ ಅಲ್ಲ. ಅದು ಜೀವನ ಅಷ್ಟೇ. ಅದು ಇಟ್ ಈಸ್ ಎ ಕಾಮನ್ ಥಿಂಗ್ ಫಾರ್ ಎವ್ರಿಬಡಿ. ಆ ಜೀವನವನ್ನು ಈ ರೀತಿಯಲ್ಲಿ ನಡಿಬೇಕು. ಹಾಗೆ ಅವರು ಧರ್ಮದಿಂದ ನಡ್ಕೊಂಡ್ರೆ ಅವನು ರಕ್ಷಿಸ್ತಾನೆ, ಅಧರ್ಮಿಗಳನ್ನು ನಷ್ಟ ಮಾಡ್ತಾನೆ ಅಂತ ಸ್ಪಷ್ಟವಾಗಿ ಮತ್ತೆ ಮತ್ತೆ ನಾವು ಬೇರೆ ಎಲ್ಲ ಭಗವದ್ಗೀತೆಯಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ನಾವು ಅದನ್ನು ನೋಡ್ತಾ ಇರ್ತೀವಿ. ಅಲ್ಲಿಗೆ 49ನೇ ಶ್ಲೋಕದಲ್ಲಿ 464 ನಾಮಗಳನ್ನು ನೋಡಿದಾಗಾಯಿತು. ಇಷ್ಟರವರೆಗೂ. ಈಗ 50ನೇ ಶ್ಲೋಕ. ಸ್ವಾಪನ ಸ್ವವಶೋ ವ್ಯಾಪಿ ನೈಕಾತ್ಮ ನೈಕಕರ್ಮಕೃತ್ ವತ್ಸರೋ ವತ್ಸಲೋ ವತ್ಸಿ ರತ್ನಗರ್ಭೋ ಧನೇಶ್ವರಃ. ಇದರಲ್ಲಿ 10 ನಾಮಗಳಿದೆ. ಸ್ವಾಪನಃ, ಸ್ವವಶಃ, ವ್ಯಾಪಿ, ನೈಕಾತ್ಮ, ನೈಕಕರ್ಮಕೃತ್, ವತ್ಸರಃ, ವತ್ಸಲಃ, ವತ್ಸಿ, ರತ್ನಗರ್ಭಃ, ಧನೇಶ್ವರಃ. 10 ನಾಮಗಳು. ಸ್ವಾಪನಃ, ಸ್ವಾಪನಃ ಪ್ರಳಯ ಕಾಲದಲ್ಲಿ ಸಮಸ್ತ ಜೀವಿಗಳನ್ನು ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವವನು. ಸ್ವಾಪನಃ ಅಂದರೆ ಅವನು ಎಲ್ಲವನ್ನೂ ಅಬ್ಸಾರ್ಬ್ ಮಾಡ್ಕೊಂಡು ಬಿಡ್ತಾನೆ ತನ್ನೊಳಗೆ, ಅದಕ್ಕೆ ಸ್ವಾಪನಃ ಅಂತ ಹೇಳೋದು. ಪ್ರಳಯ ಕಾಲದಲ್ಲಿ ಸಮಸ್ತ ಜೀವಿಗಳನ್ನು, ಎಲ್ಲ ಜೀವಿಗಳನ್ನು ಆ ಅಜ್ಞಾನವನ್ನ ನಿದ್ರೆಯಲ್ಲಿ ಮಲಗಿಸ್ಬಿಡ್ತಾನಂತೆ, ಅದಕ್ಕೆ ಸ್ವಾಪನಃ. ಸ್ವವಶಃ, ಸ್ವವಶಃ ಅವನು ಪರವಶ ಅಲ್ಲ, ಸ್ವವಶ ಅಂದರೆ ಅವನು ಸ್ವತಂತ್ರನು. ಅವನು ತನ್ನ ವಶದಲ್ಲಿ ಅವನು ಇರೋದ್ರಿಂದ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಅವನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅವನು ಬೇರೆಯವರ ವಶದಲ್ಲಿ ಇರೋದಿಲ್ಲ. ನಾವೆಲ್ಲ ಪರವಶ, ಅವನು ಸ್ವವಶ. ವ್ಯಾಪಿ, ಆಕಾಶದಂತೆ ಸರ್ವವ್ಯಾಪಿಯು. ವ್ಯಾಪಿ ಅಂದರೆ ಆಲ್ ಪರ್ವೇಡಿಂಗ್. ಏನೇ ಆಗಲಿ ಪ್ರಪಂಚದಲ್ಲಿ ಎಲ್ಲದರಲ್ಲೂ ಅವನಿದ್ದಾನೆ, ಸರ್ವವ್ಯಾಪಿ. ನೈಕಾತ್ಮ, ಈ ಶಬ್ದವನ್ನು ನಾವು ನೋಡಿದ್ದೀವಿ. ನ ಏಕ ಆತ್ಮ, ನ ಏಕ ಆತ್ಮ ಅಂದರೆ ಅವನು ಪ್ರತಿ ಯುಗದಲ್ಲೂ ಲೋಕೋದ್ಧಾರಕ್ಕಾಗಿ ಅನೇಕ ರೂಪಗಳನ್ನು ಧರಿಸುವವನು. ನ ಏಕರೂಪ ಅಂದರೆ ಒಂದೇ ರೂಪದಲ್ಲಿ ಅವನು ಇಲ್ಲವೇ ಇಲ್ಲ, ಅವನು ಅನೇಕ ರೂಪದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಜನ್ಮ ತಾಳಿದ್ದಾನೆ. ನ ಏಕರೂಪ ಅಂತ ಹೇಳಿದ್ರೆ ಅನೇಕ ರೂಪದಲ್ಲಿ ಅವನು ರೂಪವನ್ನು ಧರಿಸಿದ್ದಾನೆ. ನೈಕ ಕರ್ಮ ಕೃತ್, ನ ಏಕ ಕರ್ಮ ಕೃತ್ ಆ ಥರ. ನ ಏಕ ಅಂದರೆ ನ ಅಂದರೆ ಇಲ್ಲ, ಏಕ ಒಂದು, ಕರ್ಮ ಕರ್ಮ ಗೊತ್ತಿದೆ ನಮಗೆಲ್ಲ, ಕೃತ್ ಮಾಡುವವನು. ಏನಕ್ಕೆ ಅವನು ನೈಕ ಕರ್ಮಕೃತ್? ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯ ರೂಪಿ ಹಾಗೂ ಭಿನ್ನ ಭಿನ್ನ ಅವತಾರಗಳಲ್ಲಿ ಮನೋಹರ ಲೀಲಾರೂಪಿ ಅನೇಕ ಕರ್ಮ ಮಾಡುವವನು. ನೈಕ ಕರ್ಮಕೃತ್ ಅವನು ಅನೇಕ ರೂಪವನ್ನು ಪಡೆದ ಮೇಲೆ ಅವನು ಮಾಡೋ ಕೆಲಸ ಒಂದೇ ಅಲ್ಲ, ಅನೇಕ ಕೆಲಸಗಳನ್ನು ಅವನು ಮಾಡ್ತಾನೆ. ಆದ್ದರಿಂದ ಅವನು ನೈಕ ಕರ್ಮ ಕೃತ್.
ಕೃತ್ ಅಂದರೆ ಮಾಡೋದು ಅಂತ. ವತ್ಸರಃ ಎಲ್ಲರ ನಿವಾಸ ಸ್ಥಾನನು. ವತ್ಸರಃ ವತ್ಸರಃ ಅಂದರೆ ವಸತಿ. ಯಾರು ವಸತಿ ಮಾಡ್ತಾರೋ, ಯಾರಲ್ಲಿ ವಸತಿ, ಒನ್ ಇನ್ ಹೂಮ್ ಎವ್ರಿಡಿ, ಎಲ್ಲ. ಈಗ ನಾವೆಲ್ಲ ಎಲ್ಲಿದ್ದೀವಿ? ಭಗವಂತನಲ್ಲಿದ್ದೀವಿ ಅಲ್ವಾ? ಭಗವಂತ ನಮ್ಮಲ್ಲಿದ್ದಾನೆ, ನಾವು ಭಗವಂತನಲ್ಲಿದ್ದೀವಿ ಅಂತ ಹೇಳ್ತೀವಲ್ವಾ? ವಸತಿ, ಅದಕ್ಕೆ ವತ್ಸರಃ. ಎಲ್ಲರ ನಿವಾಸ ಸ್ಥಾನನು. ಈ ಪ್ರಪಂಚದಲ್ಲ ಎಲ್ಲದಕ್ಕೂ ಅವನು ಅಧಿಷ್ಠಾನ, ಎಲ್ಲರ ನಿವಾಸ ಸ್ಥಾನ ಅವನು. ವತ್ಸಲಃ. ವತ್ಸಲಃ ಹೆಸರಿಡ್ತಾರೆ ಹೆಣ್ಮಕ್ಳಿಗೆ, ವತ್ಸಲ ಅಂತ. ಭಕ್ತವತ್ಸಲಃ. ವತ್ಸಲ ಅಂದರೆ ಅಫೆಕ್ಷನೇಟ್. ಭಗವಂತ ತನ್ನ ಭಕ್ತರಂತ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾನಂತೆ. ಈಗ ಕೃಷ್ಣ ಸುಧಾಮನನ್ನು ನೋಡ್ಕೊಂಡ ಅಲ್ವಾ, ಹಾಗೆ ವತ್ಸಲಃ. ತುಂಬ ವಾತ್ಸಲ್ಯದಿಂದ ಯಾರಿರ್ತಾರೋ ಅವ್ರಿಗೆ ವತ್ಸಲಃ ಅಂತ ಹೇಳ್ತಾರೆ. ವತ್ಸರಃ, ವತ್ಸಲಃ. ವತ್ಸಿ. ವತ್ಸಿ ಅಂತ ಹೇಳಿದ್ರೆ ವೃಂದಾವನದಲ್ಲಿ ಕರುಗಳನ್ನು ಪಾಲನೆ ಮಾಡುವವನು ವತ್ಸಿ. ವತ್ಸ ಅಂತ ಹೇಳಿದ್ರೆ ಮಗ ಅಂತ ಹೇಳ್ತಾರೆ, ವತ್ಸ ಅಲ್ವಾ? ವತ್ಸಿ ಅಂದರೆ ತಂದೆ. ವತ್ಸಿ ಅಂದರೆ ತಂದೆ ಅಂದರೆ ಅವನು ಯಾರನ್ನು ಪಾಲನೆ ಮಾಡ್ತಾ ಇದ್ದಾನೆ? ವೃಂದಾವನದಲ್ಲಿ ಕರುಗಳನ್ನು ಪಾಲನೆ ಮಾಡುವವನು ವತ್ಸಿ. ರತ್ನಗರ್ಭ. ರತ್ನಗಳನ್ನು ತನ್ನ ಗರ್ಭದಲ್ಲಿ ಧರಿಸಿಕೊಂಡಿರುವ ಸಮುದ್ರ ರೂಪನು. ಸಮುದ್ರದಲ್ಲಿ ಏನಿದೆ? ಮುತ್ತು ರತ್ನಗಳೆಲ್ಲ ಇದೆ. ಆ ರತ್ನಗಳನ್ನು ಗರ್ಭದಲ್ಲಿ ಧರಿಸಿಕೊಂಡಿರುವ ಸಮುದ್ರ ರೂಪನು ರತ್ನ ಗರ್ಭ ಅಂದರೆ ಸಮುದ್ರ. ಧನೇಶ್ವರ. ಎಲ್ಲ ಪ್ರಕಾರದ ಧನ ಸಂಪತ್ತಿನ ಒಡೆಯನು, ಲಾರ್ಡ್ ಆಫ್ ವೆಲ್ತ್. ಎಲ್ಲ ಸಂಪತ್ತು ಅವನಲ್ಲಿದೆ. ಯಾರಾದರೂ ನನ್ನ ಹತ್ರ ಇಷ್ಟು ಸಂಪತ್ತಿದೆ ಬಿಲ್ ಗೇಟ್ಸ್ ಹೇಳಿದರೆ ನಾ ಹೇಳ್ತಾ ಇರ್ತೀನಲ್ವ, ಯಾವಾಗಲೂ ಭಗವಂತ ಹೇಳ್ತಾನೆ ಲಕ್ಷ್ಮಿನೇ ನನ್ನ ಜೊತೆ ಇದ್ದಾಳೆ. ನೀನು ಲಕ್ಷ್ಮಿ ಕೊಟ್ಟಿರೋದು ನಿನ್ನ ಹತ್ರ ಇದೆ, ಆದರೆ ಲಕ್ಷ್ಮಿನೇ ನನ್ನ ಹತ್ರ ಇದ್ದಾಳೆ. ಹಾಗೆ ಧನೇಶ್ವರ, ಧನ ಈಶ್ವರ, ಎಲ್ಲ ಪ್ರಕಾರದ ಧನ ಸಂಪತ್ತಿನ ಒಡೆಯ ಆ ಭಗವಂತ ನಾರಾಯಣ. ಅಲ್ಲಿಗೆ 50ನೇ ಶ್ಲೋಕದಲ್ಲಿ 10 ನಾಮಗಳನ್ನು ನೋಡಿದ್ವಿ. ಇದರೊಂದಿಗೆ ನಾವು 474 ನಾಮಗಳನ್ನು ನೋಡಿದ ಹಾಗಾಯಿತು. ಮುಂದಿನ ಶ್ಲೋಕ 51. ಧರ್ಮಕೃದ್ಧರ್ಮಿ ಸದಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುರ್ವಿಧಾತ ಧೃತಲಕ್ಷಣಃ. ಈ ಶ್ಲೋಕದಲ್ಲಿ 11 ನಾಮಗಳಿವೆ. ಧರ್ಮಗುಪ್, ಧರ್ಮಕೃತ್, ಧರ್ಮಿ, ಸತ್, ಅಸತ್, ಕ್ಷರಂ, ಅಕ್ಷರಂ, ಅವಿಜ್ಞಾತ, ಸಹಸ್ರಾಂಶು, ವಿಧಾತ, ಕೃತಲಕ್ಷಣಃ. ಈಗ ಸ್ವಲ್ಪ ನಾಮಗಳು ಪರಿಚಯ ಆಗಿರೋದ್ರಿಂದ ನಿಮಗೆ ಶಬ್ದಗಳು ಓದಿದ ತಕ್ಷಣ, ನೋಡಿದ ತಕ್ಷಣ ಅದರ ಅರ್ಥಗಳು ಸ್ವಲ್ಪ ಸ್ವಲ್ಪ ಗೊತ್ತಾಗಲಿಕ್ಕೆ ಶುರು ಆಗಿದೆ ಅಂತ ಅಂದ್ಕೊಳ್ತೀನಿ. ಧರ್ಮಗುಪ್, ಧರ್ಮದ ರಕ್ಷಣೆ ಮಾಡುವವನು. ಧರ್ಮ ಗುಪ್, ಗುಪ್ ಗೋಪಾಯಿ ಅಂತ ಹೇಳ್ತಾರೆ. ಅಂದರೆ ಯಾರು ಆ ಧರ್ಮವನ್ನು ರಕ್ಷಿಸ್ತಾರೋ ಅದಕ್ಕೆ ಹೇಳ್ತೀವಲ್ವ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆ ಧರ್ಮ ಸಂಸ್ಥಾಪನೆಗೋಸ್ಕರ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳ್ತಾನೆ. ಆದ್ದರಿಂದ ಧರ್ಮಗುಪ್, ಧರ್ಮವನ್ನು ಅವನು ರಕ್ಷಣೆ ಮಾಡುವವನು. ಧರ್ಮಕೃತ್, ಯಾಕೆ ರಕ್ಷಣೆ ಮಾಡಬೇಕು ಅವನು? ಧರ್ಮ ಸ್ಥಾಪನೆಗಾಗಿ ಸ್ವತಃ ಧರ್ಮದ ಆಚರಣೆ ಮಾಡುವವನು ಧರ್ಮಕೃತ್. ಧರ್ಮ ಪಾಲಿಸಬೇಕು, ಅವನು ಕೂಡ ಧರ್ಮ ಪಾಲಿಸಬೇಕು. ಈಗ ನೋಡಿ, ಅವನು ಅವತಾರ ಪುರುಷನಾಗಿ ಬಂದಿರೋ ಕಡೆ ಎಲ್ಲ ಬಹಳಷ್ಟು ಜನ ಕೇಳೋದುಂಟು, ಅವನೇ ಭಗವಂತ ಅಲ್ವಾ, ಅವನು ಯಾತಕ್ಕೆ ಹಿಂಗಂದಿದ್ರೆ ಎಲ್ಲ ಆಗೋಗ್ತಾ ಇತ್ತು, ಯುದ್ಧ ನಿಲ್ಲಿಸ್ಬಿಡ್ಬೋದಾಗಿತ್ತು ಕೃಷ್ಣ, ಅದ್ಯಾತಕ್ಕಾಗಿ ಮಾಡ್ದ ಅಂತ.
ಈ ಭಗವಂತ ಅವತಾರಗಳನ್ನು ತಗೊಂಡು ಬಂದಾಗ ಆ ಭೂಲೋಕಕ್ಕೆ ಅಥವಾ ಆ ಒಂದು ಕಾರ್ಯನಿಮಿತ್ತಕ್ಕೆ ಒಂದು ಕಂಡೀಷನ್ ಇರುತ್ತಂತೆ. ಅವನು ಆ ದೈವಿ ಪವರ್ಸ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅವನಿಗೆ ಬಹಳಷ್ಟು ಪವರ್ಸ್ ಇರುತ್ತೆ, ಅವನಿಗೆ ಇರಲ್ಲ ಅಂತಲ್ಲ, ಶಕ್ತಿಗಳಿರುತ್ತೆ. ಅವನು ಶ್ರೀರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಅವನು ಈ ಅವತಾರ ಪುರುಷನಾಗಿ ಬಂದಾಗ ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೋ ಅದೇ ರೀತಿ ನಡ್ಕೊಳ್ಬೇಕು ಅಂತ. ಅದರಿಂದ ಧರ್ಮಕೃತ್, ಧರ್ಮ ಸ್ಥಾಪನೆಗಾಗಿ ಸ್ವತಃ ಧರ್ಮದ ಆಚರಣೆ ಮಾಡುವವನು. ಅದಕ್ಕೆಲ್ಲ ಹೇಳ್ತಾರೆ, ಶ್ರೀರಾಮ ಯಾಕೆ ಸೀತೆನ ಕಾಡಿಗೆ ಕಳಿಸ್ಬೇಕಾಗಿತ್ತು, ಅವನು ಯಾಕೆ ಕಾಡಿಗೆ ಹೋಗಬೇಕಾಗಿತ್ತು, ಅವನು ಶ್ರೀರಾಮ ಅಲ್ವಾ? ಅಲ್ಲ, ಇಲ್ಲ, ಅವನು ಧರ್ಮವನ್ನು ಸ್ವತಃ ಆಚರಣೆ ಮಾಡಬೇಕು ಅವತಾರದಲ್ಲಿ ಕೂಡ. ಆದ್ದರಿಂದ ಅವನು ಧರ್ಮಕೃತ್. ಧರ್ಮಿ, ಸಂಪೂರ್ಣ ಧರ್ಮಗಳಿಗೂ ಆಧಾರನು. ಧರ್ಮಿ ಅಂದರೆ ಆ ಧರ್ಮವನ್ನು ಯಾರು ಎತ್ತಿ ಹಿಡಿತಾರೋ ಅವನು ಧರ್ಮಿ. ಸತ್, ಸತ್ ಅಂತ ಹೇಳಿದ್ರೆ ಸತ್ಯರೂಪನು, ಸಚ್ಚಿತ್ ಆನಂದ ಸ್ವರೂಪ ಅಂತ ಹೇಳ್ತೀವಲ್ವಾ, ಅವನು ಸತ್ಯರೂಪನು. ಅಬ್ಸಲ್ಯೂಟ್ ಬ್ರಹ್ಮ ಅಂತ ಏನು ಹೇಳ್ತೀವಿ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಏನು ಹೇಳ್ತೀವಿ, ಅದು ಸತ್. ಆ ಕಾನ್ಷಿಯಸ್ನೆಸ್ ಅಂತ ಏನು ಹೇಳ್ತೀವಿ, ಬದಲಾಗದೇ ಇರುವಂಥದ್ದು, ಅದು ಬ್ರಹ್ಮ, ಅದು ಕೂಡ ಅದು ಸತ್. ಅಸತ್ತು ಕೂಡ ಅವನೇ. ಅಸತ್ ಅಂದ್ರೆ ಏನು? ಸ್ಥೂಲ ಜಗತ್ ಸ್ವರೂಪನು. ಸತ್ ಪದಾರ್ಥ ಅಂತ ಹೇಳಿದರೆ ಬದಲಾಗದೇ ಇರುವಂಥದ್ದು ಸತ್ ಪದಾರ್ಥ. ಅಸತ್ ಪದಾರ್ಥ ಅಂದರೆ ಯಾವುದು ಬದಲಾಗುತ್ತೋ ಅದು ಅಸತ್ ಪದಾರ್ಥ. ಇಲ್ಲಿ ಸತ್ ಪದಾರ್ಥನೂ ಭಗವಂತನೇ, ಅಸತ್ ಪದಾರ್ಥವೂ ಭಗವಂತನೇ. ಸ್ಥೂಲ ಜಗತ್ ಸ್ವರೂಪನು. ಕ್ಷರಂ, ಸರ್ವಭೂತಮಯನು. ಕ್ಷರಂ ಅಂದರೆ ಯಾವುದು ಬದಲಾವಣೆ ಹೊಂದುತ್ತೋ, ಯಾವುದು ಕ್ಷೀಣಿಸುತ್ತೋ ಅದಕ್ಕೆ ಕ್ಷರಂ ಅಂತ ಹೇಳ್ತೀವಿ. ಈಗ ನಮ್ಮದು ಏನು ಹೇಳ್ತೀವಿ, ಬಾಲ್ಯ, ಯೌವನ, ಈ ಥರ ನಾವು ಬದಲಾದಾಗ ನಮ್ಮ ಶರೀರ ಜೀರ್ಣ ಆಗ್ತಾ ಇದೆ, ಅದು ಕ್ಷರಂ ಅಂದರೆ ಅದು ಜೀರ್ಣಿಸ್ತಾ ಇದೆ. ಅಕ್ಷರಂ ಅಂತ ಹೇಳಿದಾಗ ಅವಿನಾಶಿ, ಅದು ನಾಶ ಆಗೋದೇ ಇಲ್ಲ, ಬದಲಾಗೋದೇ ಇಲ್ಲ. ಅಕ್ಷರಂ ಅವಿನಾಶಿ. ಅಕ್ಷರಂ, ಕ್ಷರಂ ಅಂದರೆ ನಾಶ ಆಗುವಂಥದ್ದು, ಅಕ್ಷರಂ ಅಂದರೆ ನಾಶ ಆಗದೇ ಇರುವಂಥದ್ದು. ಅವಿಜ್ಞಾತ, ಕ್ಷೇತ್ರಜ್ಞ ಜೀವಾತ್ಮನನ್ನು ವಿಜ್ಞಾತ ಎಂದು ಹೇಳುತ್ತಾರೆ. ಅವನಿಗಿಂತ ವಿಲಕ್ಷಣನಾದ ಭಗವಾನ್ ವಿಷ್ಣುವು ಅವಿಜ್ಞಾತ. ವಿಜ್ಞಾತ ಅಂತಂದರೆ ಯಾರಿಗೆ ಗೊತ್ತಿದೆ, ವಿಜ್ಞಾತ ವಿಜ್ಞಾನ ತಿಳ್ಕೊಂಡಿರೋನು ಅಂತ. ಅವಿಜ್ಞಾತ ಅಂತ ಹೇಳುವಾಗ ಇದು ತಿಳ್ಕೊಳ್ಳೋದಕ್ಕೂ ಮೀರಿರುವಂಥವ್ರು. ಅವಿಜ್ಞಾತ, ಅವನನ್ನು ತಿಳ್ಕೊಳಕ್ಕಾಗಲ್ಲ. ವಿಜ್ಞಾತ ಅಂದರೆ ತಿಳ್ಕೊಳ್ಳೋದು, ನೋಯಿಂಗ್ ಸಂಬಡಿ. ಅವಿಜ್ಞಾತ ಅಂದರೆ ಅವನನ್ನು ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚೇಂದ್ರಿಯಗಳಿಂದ ತಿಳ್ಕೊಳಕ್ಕಾಗದೇ ಇರುವಂಥವನು ಅವಿಜ್ಞಾತ. ಅಂದರೆ ಯಾರದು? ಪರಮಾತ್ಮ. ಸಹಸ್ರಾಂಶು, ಸಹಸ್ರ ಅಂಶು. ಸಹಸ್ರ ಅಂದರೆ ಸಾವಿರಾರು ಕಿರಣಗಳುಳ್ಳ ಸೂರ್ಯ ಸ್ವರೂಪನು. ಸಹಸ್ರ ಅಂದರೆ ಸಾವಿರ, ಅಂಶು ಅಂದರೆ ರೇಸ್ ಅಂತಂದರೆ ಕಿರಣಗಳು, ಸೂರ್ಯ ಕಿರಣಗಳು. ಸಾವಿರಾರು ಕಿರಣಗಳುಳ್ಳ ಸೂರ್ಯ ರೂಪನು. ಯಾರಿಗಿದೆ ಕಿರಣಗಳು? ಸೂರ್ಯನಿಗೆ. ವಿಧಾತ, ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಧರಿಸುವವನು. ಧಾತ ಅಂತ ಹೇಳಿದ್ರೆ ಸಪೋರ್ಟ್ ಮಾಡುವನು ಅಂತ, ಕೊಡೋದು ಅಂತನೂ ಆಗತ್ತೆ. ದಾತ ಅಂದರೆ ಅದನ್ನು ಸಪೋರ್ಟ್ ಮಾಡುವನು ಅಂತನೂ ಆಗತ್ತೆ. ಅಂದರೆ ವಿಶೇಷಣ, ಸ್ಪೆಷಲ್ಲಾಗಿ ಅವನು ಅದನ್ನು ಸಪೋರ್ಟ್ ಮಾಡೋದು. ವಿಧಾತ ಅನ್ನೋದಕ್ಕೆ ಇನ್ನೊಂದು ಸುಂದರವಾದ ಅರ್ಥ ಕೂಡ ಹೇಳ್ತಾರೆ. ಈ ಶೇಷನಾಗ, ಪರ್ವತಗಳು ಇವೆಲ್ಲ ಸಪೋರ್ಟ್ ಮಾಡೋದು ಭೂಮಿಯನ್ನು ಅಂತ. ವಿಧಾತ ಅಂದರೆ ಎಲ್ಲವನ್ನು ಉತ್ತಮ ರೀತಿಯಲ್ಲಿ ಧರಿಸಿರುವವನು, ಅಂದರೆ ಸಪೋರ್ಟ್ ಮಾಡುವಂಥವನು. ಕೃತಲಕ್ಷಣ, ವಿಧಾತ ಆದಮೇಲೆ ಕೃತಲಕ್ಷಣ, ಶ್ರೀವತ್ಸಾದಿ ಚಿಹ್ನೆಗಳನ್ನು ಧರಿಸಿರುವವನು. ಕೃತ ಮತ್ತು ಲಕ್ಷಣ. ಲಕ್ಷಣ ಅಂತಂದರೆ
ಶಾಸ್ತ್ರಗಳು ಅದನ್ನು ಕ್ರಿಯೇಟ್ ಮಾಡಿರೋದು, ಸೃಷ್ಟಿ ಮಾಡಿರೋದು ಅಂತ. ಏನು ಕ್ರಿಯೇಟ್ ಮಾಡಿದೆ ಇದು? ಅದು ಕಂಪ್ಲೀಟಾಗಿ ರಿಫೈನ್ ಆಗಿರುವಂತಹ, ಅತ್ಯಂತ ಕುಶಲತೆಯಿಂದ ಇರುವಂತಹ ಕೃತಲಕ್ಷಣ, ಅತ್ಯಂತ ಫೈನ್ ಅಂತ ಹೇಳ್ತೀವಲ್ಲ, ಪರ್ಫೆಕ್ಟ್ ಆಗಿರುವಂಥದ್ದು. ಪರ್ಫೆಕ್ಷನ್ಗೆ ಇಂಪ್ರೂವ್ಮೆಂಟ್ ಬೇಕಾಗಿಲ್ವಂತೆ ಭಗವಂತ. ಅದು ಈಗ ನಾವೆಲ್ಲ ಇಂಪ್ರೂವ್ ಆಗಬೇಕು ಜೀವನದಲ್ಲಿ, ಹೀಗಿರಬೇಕು ಹಾಗಿರಬೇಕು ಅಂತ ಇಂಪ್ರೂವ್ ಮಾಡ್ಕೊಳ್ಳೋದು. ಆದರೆ ಭಗವಂತನಿಗೆ ಇಂಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನು ಕೃತಲಕ್ಷಣ, ಎಲ್ಲದರಲ್ಲೂ ಅವನು ಪರಿಪೂರ್ಣನು. ಶ್ರೀವತ್ಸಾದಿ ಚಿಹ್ನೆಗಳನ್ನು ಧರಿಸಿರುವವನು. ಅಂದರೆ ಏನು ಆ ಚಿಹ್ನೆಗಳು? ಯುನಿಕ್ ಐಡೆಂಟಿಫಿಕೇಶನ್. ಅವನು ಕೃತ ಲಕ್ಷಣ. ಅಲ್ಲಿಗೆ 51ನೇ ಶ್ಲೋಕದಲ್ಲಿ 11 ನಾಮಗಳನ್ನು ನೋಡಿದ್ವಿ. ಇದರೊಟ್ಟಿಗೆ ನಾವು 485 ನಾಮಗಳನ್ನು ನೋಡಿದಾಗಾಯಿತು. ಮುಂದಿನ ಶ್ಲೋಕ ಗವಸ್ತಿನೇಮಿ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರಃ ಆದಿದೇವೋ ಮಹಾದೇವೋ ದೇವೇಶೋ ದೇವಭೃದ್ಗುರು. ಇಲ್ಲಿ 52ನೇ ಶ್ಲೋಕದಲ್ಲಿ 8 ನಾಮಗಳಿದೆ. ಘವಸ್ತಿನೇಮಿಹಿ ಸತ್ವಸ್ಥಃ ಸಿಂಹಃ ಭೂತಮಹೇಶ್ವರಃ ಆದಿದೇವಃ ಮಹೋದೇವಃ ದೇವೇಶಃ ದೇವಭೃದ್ಗುರುಃ. ಗವಸ್ತಿನೇಮಿಹಿ, ಗವಸ್ತಿ ನೇಮಿಹಿ, ಗವಸ್ತಿ ನೇಮಿ, ಕಿರಣಗಳ ಮಧ್ಯದಲ್ಲಿ ಸೂರ್ಯ ರೂಪದಿಂದ ಸ್ಥಿತನಾಗಿರುವವನು. ಗಬಸ್ತಿ ಅಂದರೂ ಕೂಡ ಕಿರಣಗಳೇ. ಹಿಂದೆ ನಾವು ನೋಡಿದ್ವಲ್ವಾ, ಅಂಶುಹು ಅಂದರೂ ಕೂಡ ಕಿರಣಗಳೇ. ಇಲ್ಲಿ ಗಬಸ್ತಿ ಅಂದರೂ ಕೂಡ ಕಿರಣಗಳೇ. ನೇಮಿ ಅಂತ ಅಂದರೆ ಅದು ಸೆಂಟ್ರಲ್ ಆಕ್ಸಿಸ್ ಅಂತೀವಲ್ಲ, ಹಾಗೆ. ಈಗ ಸೈಕಲಲ್ಲಿ ನೋಡ್ತೀವಿ ನಾವು, ಸ್ಪೋಕ್ಸ್ ಇರುತ್ತೆ, ಮಧ್ಯ ಒಂದು ಆಕ್ಸಿಲ್ ಇರುತ್ತೆ, ಅದು ಸೆಂಟರ್. ಅದಿದ್ರೇ ಇದಿಷ್ಟು ಸರಿಯಾಗಿ ಕೆಲಸ ಮಾಡೋದು. ಹಾಗೆ ಈ ಸೂರ್ಯ ಇರೋದ್ರಿಂದಲೇ ಅವನ ರಶ್ಮಿ ಎಲ್ಲ ಕಡೆ ಹರಡಿದೆ. ಈಗ ನಾವು ಸೂರ್ಯನ ತಗೊಂಡ್ರೆ ರಶ್ಮಿ ಎಲ್ಲ ಕಡೆ ಹರಡಿದೆ. ಈಗ ರಶ್ಮಿಯನ್ನು ಫಸ್ಟ್ ತಗೊಂಡ್ರೆ ಆ ಕಿರಣಗಳನ್ನು ಎಲ್ಲಿಂದ ಬರ್ತಾ ಇದೆ? ಆ ಸೂರ್ಯ ಮಧ್ಯದಲ್ಲಿದ್ದಾನೆ. ಅದು ಗಬಸ್ತಿನೇಮಿ, ಕಿರಣಗಳ ಮಧ್ಯದಲ್ಲಿ ಸೂರ್ಯರೂಪನು. ಸತ್ವಸ್ಥಃ, ಸತ್ವಸ್ಥಃ ಅಂತರ್ಯಾಮಿ ರೂಪದಿಂದ ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ಸ್ಥಿತನಾಗಿರುವವನು. ಸತ್ವ ಅಂದರೆ ಸತ್ವಗುಣ, ಸ್ಥಃ ಅಂದರೆ ಸ್ಥಿತನಾಗಿರುವವನು. ಅವನು ಯಾವಾಗಲೂ ಸತ್ವಗುಣದಲ್ಲೇ ಇರುವಂಥವನು, ಅದರಲ್ಲಿ ಸ್ಥಿತನಾಗಿರುವವನು. ಗುಣಗಳಲ್ಲಿ ನಮ್ಗೆ ಗೊತ್ತು, ಸತ್ವ, ರಜಸ್ ಮತ್ತು ತಮೋಗುಣ ಅಂತ. ಎಲ್ಲರಲ್ಲೂ ಈ 3 ಗುಣಗಳು ಇರುತ್ತೆ. ಕೆಲಸ ಮಾಡೋದಕ್ಕೆ ರಜೋಗುಣ ಬೇಕು, ಮಲಗಲಿಕ್ಕೆ ತಮೋಗುಣ ಬೇಕು, ಒಳ್ಳೆಯ ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡಲಿಕ್ಕೆ ಅಥವಾ ಆಧ್ಯಾತ್ಮದ ಅಧ್ಯಯನಕ್ಕೆ ಸತ್ವಗುಣ ಬೇಕು. ಹಾಗೆ ಭಗವಂತ ಯಾವಾಗಲೂ ಸತ್ವಗುಣ ಪ್ರಾಧಾನ್ಯತೆ ಇರುವಂಥವನು, ಸತ್ವಗುಣ ಪ್ರಾಧಾನ್ಯವಾಗಿರುವನು. ಸತ್ವಸ್ಥಃ ಅಂತರ್ಯಾಮಿ ರೂಪದಿಂದ ಸಮಸ್ತ ಪ್ರಾಣಿಗಳ ಅಂತಃಕರಣದಲ್ಲಿ ಸ್ಥಿತನಾಗಿರುವವನು ಅಂತ ಕೂಡ ಹೇಳ್ತಾರೆ. ಎಲ್ಲರ ಅಂತಃಕರಣದಲ್ಲಿ ಅವನು ಇದ್ದಾನೆ. ಸಿಂಹ, ಸಿಂಹ ಭಕ್ತ ಪ್ರಹ್ಲಾದನಿಗಾಗಿ ನೃಸಿಂಹ ರೂಪವನ್ನು ಧರಿಸಿದವನು. ಎಲ್ಲಿ ನೋಡ್ತೀವಿ ನಾವು ಸಿಂಹವನ್ನು? ನೃಸಿಂಹ ರೂಪದಲ್ಲಿ ಅಲ್ವಾ. ಆ ಸಿಂಹ ಅಂತ ಅಂದರೆ ಪರಾಕ್ರಮಶಾಲಿ ಅಂತ ಹೇಳ್ತೀವಿ. ಅಲ್ಲಿ ಅವನು ನರಸಿಂಹ ರೂಪದಲ್ಲಿ, ನರಸಿಂಹ ಅಂತ ಹೇಳಲ್ಲ, ನೃಸಿಂಹ ಅಂತಲೇ ಹೇಳ್ತಾರೆ ಎಲ್ಲದಕ್ಕೂ. ನೃಸಿಂಹ ಅವತಾರದಲ್ಲಿ ಅವನು ಸಿಂಹ ರೂಪದಲ್ಲಿ ಇದ್ದ. ಭೂತ ಮಹೇಶ್ವರ, ಭೂತ ಮಹೇಶ್ವರ ಸಂಪೂರ್ಣ ಪ್ರಾಣಿಗಳಿಗೂ ಮಹಾನ್ ಈಶ್ವರನು. ಭೂತ ಅಂತಂದರೆ ಸಮಸ್ತ ಭೂತಗಳು, ಅದಕ್ಕೆ ಈಶ್ವರ. ಭೂತ ಮಹೇಶ್ವರ, ಮಹಾ ಈಶ್ವರ ಅವನು. ಸಂಪೂರ್ಣ ಪ್ರಾಣಿಗಳಿಗೂ ಮಹಾನ್ ಈಶ್ವರ. ಆದಿದೇವ, ಆದಿದೇವ ಎಲ್ಲರ ಆದಿಕಾರಣನು ಮತ್ತು ದಿವ್ಯ ಸ್ವರೂಪನು. ಆದಿ ಅಂತ ಅಂದರೆ
ಆರಿಜಿನ್, ಸ್ಟಾರ್ಟ್ ಆಯ್ತಲ್ವಾ ಅದು ಆದಿ. ಅಂತ್ಯ ಅಂದರೆ ಕೊನೆ, ಎಲ್ಲಿ ಪ್ರಾರಂಭ ಆಗುತ್ತೋ ಒರಿಜಿನ್ ಆಗುತ್ತೋ ಅದಕ್ಕೆ ಆದಿ ಅಂತ ಹೇಳ್ತೀವಿ. ಆದಿದೇವ ಅಂತ ಹೇಳುವಾಗ ಆ ಡಿವೈನ್ ಪವರ್ ಅವನೇ, ಅದು ಪ್ರಾರಂಭ ಆಗಬೇಕಾಗಿರೋದು ಅವನೇ. ಸೃಷ್ಟಿ ಸ್ಥಿತಿ ಲಯ ಆದಿದೇವ, ಎಲ್ಲರ ಆದಿ ಕಾರಣನು ಮತ್ತು ದಿವ್ಯ ಸ್ವರೂಪವನು. ದಿವ್ಯ, ಅವನ ಸ್ವರೂಪ ಹೇಗೆಂಥದ್ದು? ದಿವ್ಯವಾದದ್ದು. ಮಹಾದೇವ, ಜ್ಞಾನಯೋಗ ಮತ್ತು ಐಶ್ವರ್ಯಾದಿ ಮಹಿಮೆಗಳಿಂದ ಕೂಡಿದವನು. ಮಹಾದೇವ ಅಂದರೆ ಆ ದೇವ, ಮಹಾದೇವ, ಅವನು ಈ ಕಾನ್ಷಿಯಸ್ನೆಸ್ಸಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಾನೆ ಅಂತ, ಆ ಚೈತನ್ಯದಲ್ಲಿ ಇದ್ದಾನೆ. ಅವನು ಜ್ಞಾನಯೋಗ ಮತ್ತು ಐಶ್ವರ್ಯಾದಿ ಮಹಿಮೆಗಳು ಎರಡೂ ಇದೆ ಅವನ ಹತ್ರ. ಜ್ಞಾನಯೋಗವೂ ಇದೆ ಮತ್ತು ಐಶ್ವರ್ಯ ಕೂಡ ಇದೆ. ಐಶ್ವರ್ಯ ಆದಿ, ಇನ್ನು ಬಹಳಷ್ಟು ಮಹಿಮೆಗಳಿಂದ ಕೂಡಿರುವಂಥವನು ಯಾರು? ಮಹಾದೇವ. ದೇವೇಶಃ, ದೇವ ಪ್ಲಸ್ ಈಶಃ, ದೇವೇಶಃ ಸಮಸ್ತ ದೇವತೆಗಳ ಸ್ವಾಮಿಯು. ಹೇಳ್ತೀವಿ ಪ್ರತಿಯೊಂದನ್ನು ಪಾಲಿಸಲಿಕ್ಕೆ ಭಗವಂತ ದೇವತೆಗಳನ್ನು ನೇಮಕ ಮಾಡಿದ್ದಾನೆ. ಯಮಧರ್ಮರಾಯ ಒಬ್ಬ, ಇಂದ್ರ ಒಬ್ಬ ದೇವತೆ, ಈ ಥರ ಅನೇಕ ದೇವತೆ, ಗಂಧರ್ವ ದೇವತೆಗಳು, ಈ ಥರ ದೇವತೆಗಳಿಗೆಲ್ಲ ಅವನು ಸ್ವಾಮಿ. ದೇವ ಈಶಃ, ದೇವೇಶಃ. ದೇವ ಬೃದ್ಗುರು, ದೇವತೆಗಳನ್ನು ವಿಶೇಷ ರೂಪದಿಂದ ಪಾಲನೆ ಪೋಷಣೆ ಮಾಡುವವನು ಅವರ ಪರಮ ಗುರು. ದೇವ ಬೃತ್ ಗುರು ಅಂತ. ಬೃತ್ ಅಂತ ಹೇಳಿದ್ರೆ ಸಪೋರ್ಟ್ ಮಾಡುವಂಥದ್ದು ಅಂತ. ಗುರು ಅಂದರೆ ಅವರಿಗೆ ಆ ಜ್ಞಾನವನ್ನು ಕರುಣಿಸುವವನು. ದೇವ ಬೃತ್ ಗುರು, ದೇವತೆಗಳನ್ನು ವಿಶೇಷ ರೂಪದಿಂದ ಪಾಲನೆ ಮಾಡೋನು ದೇವಭೃತ್ ಗುರು. ಅಲ್ಲಿಗೆ 52ನೇ ಶ್ಲೋಕದಲ್ಲಿ 8 ನಾಮಗಳನ್ನು ನೋಡಿದ್ವಿ. ಇದರೊಟ್ಟಿಗೆ 493 ನಾಮಗಳನ್ನು ನೋಡಿದಾಗಾಯಿತು. ಈಗ 53ನೇ ಶ್ಲೋಕವನ್ನು ನೋಡೋಣ. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನ ಶರೀರಭೂತ ಹೃದ್ಗೋಪ್ತ ಕಪೀಂದ್ರೋ ಭೂರಿ ದಕ್ಷಿಣ. ಇದರಲ್ಲಿ 9 ನಾಮಗಳಿದೆ. ಉತ್ತರ, ಗೋಪತಿ, ಗೋಪ್ತ, ಜ್ಞಾನಗಮ್ಯ, ಪುರಾತನ, ಶರೀರಭೂತಭೃತ್, ಭೋಕ್ತ, ಕಪೀಂದ್ರ, ಭೂರಿ ದಕ್ಷಿಣ. ಉತ್ತರ, ಉತ್ತರ ಅಂತ ಹೇಳಿದ್ರೆ ಉತ್ತರ ಅಂತಲ್ಲ, ಹೇಳಿ ಉತ್ತರೋತ್ತರ ಅಂತ ಹೇಳ್ತೀವಲ್ವ. ಉತ್ತರೋತ್ತರ ಅಂತ ಹೇಳಿದ್ರೆ ಅವನು ಎಲ್ಲದಕ್ಕಿಂತ ಮೇಲಿರುವಂಥವನು ಅಂತ. ಏನು ಎಲ್ಲದಕ್ಕಿಂತ ಮೇಲೆ ಅಂದರೆ ಸಂಸಾರ ಸಾಗರದಿಂದ ಉದ್ಧಾರ ಮಾಡುವವನು ಮತ್ತು ಸರ್ವಶ್ರೇಷ್ಠನು. ಉತ್ತರೋತ್ತರ ಅಂತ ಹೇಳುವಾಗ ಸರ್ವಶ್ರೇಷ್ಠ ಅವನು. ಯಾವುದರಿಂದ ಮೇಲಿದ್ದಾನೆ ಅವನು ಅಂತ ಕೇಳೋದಾದರೆ ಹುಟ್ಟು ಸಾವಿನ ಚಕ್ರದಿಂದ ಅವನು ಮೇಲಿದ್ದಾನೆ. ಉತ್ತರ. ಗೋಪತಿ, ಗೋಪತಿ ಗೋಗಳ ಪಾಲಕ, ಗೋಪಾಲ ರೂಪದಿಂದ ಗೋವುಗಳನ್ನು ರಕ್ಷಿಸುವವನು. ಗೋಪತಿ, ಗೋ ಅಂದರೆ ಗೋವು, ಪತಿಹಿ ಅಂತಂದರೆ ಅವುಗಳನ್ನು ರಕ್ಷಿಸುವವನು. ಗೋಪಾಲ ರೂಪದಿಂದ ಗೋವುಗಳನ್ನು ರಕ್ಷಿಸುವವನು. ಗೋಪ್ತ, ಸಮಸ್ತ ಪ್ರಾಣಿಗಳನ್ನು ಪಾಲನೆ ಮತ್ತು ರಕ್ಷಣೆ ಮಾಡುವವನು. ಗೋಪ್ತ, ಸಮಸ್ತ ಪ್ರಾಣಿಗಳನ್ನು ಅಂದರೆ ಅವನು ಕಾಪಾಡುವಂಥವನಿಗೆ ಗೋಪ್ತ ಅಂತ ಹೇಳ್ತೀವಿ. ಜ್ಞಾನಗಮ್ಯ, ಜ್ಞಾನಗಮ್ಯ, ಜ್ಞಾನ ಅಂದರೆ ನಾಲೆಡ್ಜ್, ಜ್ಞಾನದ ಮೂಲಕ ತಿಳಿಯಲ್ಪಡುವವನು. ಗಮ್ಯ ಅಂತಂದರೆ ಅಟೈನ್, ನಾವು ಅದನ್ನು ಪಡೆಯೋದು ಅಂತ. ಜ್ಞಾನಗಮ್ಯ, ಆ ಭಗವಂತನನ್ನು ಹೇಗೆ ಪಡೀಲಿಕ್ಕೆ ಸಾಧ್ಯ? ಜ್ಞಾನದಿಂದ ಮಾತ್ರ. ಆದ್ದರಿಂದ ಅವನು ಜ್ಞಾನಗಮ್ಯ. ಗಮ್ಯ ಅಂತಂದರೆ ಪಡ್ಕೊಳ್ಳೋದು, ಅಟೈನ್ಡ್ ಅಂತ. ಜ್ಞಾನಗಮ್ಯ. ಪುರಾತನ, ಪುರಾತನ ಅಂದರೆ ಅವನಿಗೆ ನೋ ಲಿಮಿಟೆಡ್ ಟೈಮ್, ಅವನು ಯಾವುದೇ ಟೈಮ್ ಫ್ರೇಮಲ್ಲಿ ಬರೋದಿಲ್ಲ. ಪುರಾತನ, ಸದಾ
ಏಕರಸವಾಗಿ ಇರುವವನು, ಎಲ್ಲರ ಆದಿಪುರುಷನು ಗುರು ಪುರಾತನ. ಆ ಡೇಟ್ ಏನು, ಭಗವಂತ ಯಾವಾಗ ಸೃಷ್ಟಿಯಾದ, ಯಾವತ್ತಿಂದ ಇದ್ದಾನೆ ಗೊತ್ತಿಲ್ಲ. ಅದು ಪಾಸ್ಟ್, ಅದು ಯಾವಾಗ ಪುರಾತನ ಅಂದರೆ ಅದಕ್ಕೊಂದು ಡೇಟ್ ಅನ್ನೋ ಥರ ಇಲ್ಲ, ಅಂದರೆ ಈಸ್ ಬಿಯಾಂಡ್ ಟೈಮ್ ಅಂತ ಹೇಳೋದಕ್ಕೆ. ಪುರಾತನಃ ಶರೀರಭೂತಭೃತ್, ಶರೀರದ ಉತ್ಪಾದಕ, ಪಂಚಭೂತಗಳನ್ನು ಪ್ರಾಣರೂಪದಿಂದ ಪಾಲಿಸುವವನು. ಶರೀರ ಭೂತ ಭೃತ್, ಶರೀರ ಪಂಚಭೂತಗಳಿಂದ ಮಾಡಿರುವಂಥದ್ದು, ರಕ್ತ ಮಾಂಸ ಮೂಳೆ ನಮ್ಮ ಹತ್ರ ಇರುವಂಥದ್ದು ಶರೀರದಲ್ಲಿ. ಶರೀರ ಭೂತ ಅಂದರೆ ಮತ್ತೆ ಸಪೋರ್ಟ್ ಮಾಡುವಂಥದ್ದು. ಭೃತ್ ಅಂದರೆ ಯಾವುದು, ಪ್ರಾಣ. ಈ ಶರೀರವನ್ನು ಸಪೋರ್ಟ್ ಮಾಡುವಂಥದ್ದು ಯಾವುದು, ಪ್ರಾಣವಾಯು. ಅದರಿಂದ ಅವನು ಶರೀರ ಭೂತ ಭೃತ್. ಶರೀರದ ಉತ್ಪಾದಕ ಪಂಚಭೂತಗಳನ್ನು ಪ್ರಾಣ ರೂಪದಿಂದ ಪಾಲಿಸುವವನು ಶರೀರಭೂತ ಭೃತ್. ಭೋಕ್ತ, ನಿರತಿಶಯ ಪರಮಾನಂದವನ್ನು ಭೋಗಿಸುವವನು. ಭೋಕ್ತ ಪಾಲಕ ಕೂಡ ಅವನು, ಅದನ್ನು ಭೋಗಿಸುವವನು ಅವನೇ ಭೋಕ್ತ. ಕಪೀಂದ್ರ, ಕಪಿ ಇಂದ್ರ, ಕಪಿಗಳ ಒಡೆಯ ಕಪೀಂದ್ರ, ಕಪಿಗಳಿಗೆ ಒಡೆಯನಾದ ಶ್ರೀರಾಮನು ಕಪೀಂದ್ರ. ಭೂರಿ ದಕ್ಷಿಣ, ಶ್ರೀರಾಮಾದಿ ಅವತಾರಗಳಲ್ಲಿ ಯಜ್ಞ ಮಾಡುವಾಗ ಬಹಳಷ್ಟು ದಕ್ಷಿಣೆಯನ್ನು ಪಡೆಯುವವನು. ಭೂರಿ ಅಂದರೆ ಪ್ಲೆಂಟಿ ಅಂತ, ಇನ್ ಪ್ಲೆಂಟಿ. ಭೂರಿ ದಕ್ಷಿಣ, ಅವನು ಈ ಯಜ್ಞಯಾಗಾದಿಗಳಲ್ಲಿ ದಕ್ಷಿಣೆಯನ್ನು ಏನು ಪಡ್ಕೊಳ್ತಾನೆ, ಅದು ಏನದು, ಶ್ರೀರಾಮಾದಿ ಅವತಾರಗಳಲ್ಲಿ ಯಜ್ಞ ಮಾಡುವಾಗ ಬಹಳಷ್ಟು ದಕ್ಷಿಣೆಯನ್ನು ಪಡೆಯುವ, ದಕ್ಷಿಣೆ ಸಾಕಷ್ಟು ಪಡ್ಕೊಳ್ತಾನೆ. ಈ ದಕ್ಷಿಣೆ ಮತ್ತು ದಾನದ ವಿಚಾರ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ದಾನ ನಾವು ದೀನರಿಗೆ ಕೊಡ್ತೀವಿ, ದಕ್ಷಿಣೆ ನಾವು ಯೋಗ್ಯರಿಗೆ ಕೊಡ್ತೀವಿ. ಹಾಗೆ ಇಲ್ಲಿ ಭಗವಂತ ದಕ್ಷಿಣೆಯನ್ನು ಪಡಿತಾನೆ. ದಕ್ಷಿಣೆಯನ್ನು ಕೊಡುವವನು. ಅಲ್ಲಿಗೆ ಇದರೊಂದಿಗೆ ನಾವು 502 ನಾಮಗಳನ್ನು ನೋಡಿದಾಗತ್ತೆ. 53ನೇ ಶ್ಲೋಕ ನೋಡಿದ ಮೇಲೆ ಈಗ ಮುಂದಿನ ಶ್ಲೋಕ 54. 54ನೇ ಶ್ಲೋಕ. ಭವಾನಿ ಅವರು ಇನ್ನೊಂದು ಸಲ ಹೇಳ್ತೀರಾ, ಅದು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇಲ್ಲ, ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳ್ತೀರಾ, ಬ್ರೇಕ್ ಆಯ್ತು ವಾಯ್ಸು. ಸೋಮಪೋಮೃತ ಸೋಮ ಪುರುಜಿತ್ ಪುರುಸತ್ತಮಃ ವಿನಯೋ ಜಯ ಸತ್ಯಸಂಧೋ ದಾಶಾರ್ಘಃ ಸಾತ್ವತಾಂ ಪತಿಃ. ಈ ಶ್ಲೋಕದಲ್ಲಿ 10 ನಾಮಗಳಿದೆ. 54ನೇ ಶ್ಲೋಕ 10 ನಾಮಗಳು. ಸೋಮಪಃ, ಅಮೃತಪಃ, ಸೋಮಃ, ಪುರುಜಿತ್, ಪುರುಸತ್ತಮಃ, ವಿನಯಃ, ಜಯಃ, ಸತ್ಯಸಂಧಃ, ದಾಶಾರ್ಹಃ, ಸಾತ್ವತಾಂ ಪತಿಃ. ಸೋಮಪಃ, ಸೋಮಪಃ, ಸೋಮ ಅಂತ ಹೇಳಿದ್ರೆ ಈ ಸೋಮರಸ ಅಂತೆಲ್ಲ ಕೇಳಿದ್ದೀವಲ್ವ, ಹಾಗೆ ಸೋಮಪಃ ಅಂದರೆ ಯಜ್ಞಗಳಲ್ಲಿ ದೇವರೂಪದಿಂದ ಮತ್ತು ಯಜಮಾನ ರೂಪದಿಂದ ಸೋಮರಸವನ್ನು ಪಾನ ಮಾಡುವವನು ಸೋಮಪ. ನೋಡಿ, ದ ಅಂದರೆ ಕೊಡುವವನು, ಪ ಅಂದರೆ ಕುಡಿಯುವಂಥವನು. ಸೋಮಪಃ. ಈ ಸೋಮ ಅನ್ನುವಂಥದ್ದು ಒಂದು ರೀತಿಯ ಗಿಡಮೂಲಿಕೆ, ಇಟ್ಸ್ ಹರ್ಬ್. ಅದರ ರಸವನ್ನು
ಯಜ್ಞದಲ್ಲಿ ಯಜ್ಞವನ್ನು ಮಾಡೋದಕ್ಕೆ ಅದನ್ನು ಬಳಸ್ತಾರೆ. ಅದು ಯಜ್ಞ ಮಾಡಿ ಆದಮೇಲೆ ಯಜ್ಞಶೇಷ ಉಳಿಯುತ್ತಲ್ವ, ಅದನ್ನು ಅದು ಪ್ರಸಾದ ಅಂತ ತಗೊಳ್ಳುವ ಒಂದು ಕ್ರಮ ಇದೆ. ಅದಕ್ಕೆ ಯಜ್ಞಗಳಲ್ಲಿ ದೇವರೂಪದಿಂದ ಮತ್ತು ಯಜಮಾನ ರೂಪದಿಂದ, ಯಜಮಾನ ಅಂತ ಹೇಳೋದು ಈ ಯಜ್ಞದಲ್ಲಿ ಕುಳಿತುಕೊಂಡಾಗ ಒಬ್ಬ ಇಲ್ಲಿ ಕೂತ್ಕೊಂಡು ಮಂತ್ರ ಮಾಡ್ತಾ ಆ ಅಗ್ನಿಗೆ ಎಲ್ಲವನ್ನ ಹವಿಸ್ಸನ್ನು ಸಮರ್ಪಿಸ್ತಾ ಇರ್ತಾನೆ. ಆ ಕಡೆ ಇನ್ನೂ 3 ಜನ ಕೂತ್ಕೊಂಡಿರ್ತಾರೆ. ಈಗ ತುಂಬ ಜನನೇ ಕೂತ್ಕೊಳ್ತಾರೆ, 4 ದಿಕ್ಕುಗಳಲ್ಲಿ 4 ಜನ ಕೂತಿರ್ತಾರೆ. ಆದರೆ ಒಬ್ಬ ಯಜಮಾನ ಯಾರು ಕೂತಿರ್ತಾರೆ ಅವನು ಆ ಯಜ್ಞದಿಂದ ಎದ್ದು ಹೋಗೋ ಹಾಗಿಲ್ಲ, ಕದಲೋ ಹಾಗಿಲ್ಲ. ಬೇರೆಯವರು ಎದ್ದು ಹೋಗಬಾರ್ದು, ಆದರೆ ಇವನು ಯಜಮಾನ, ಯಜ್ಞದಲ್ಲಿ ಯಜಮಾನ ಅಂತ, ಅವನು ಆ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಯಜಮಾನ ರೂಪದಿಂದ ಸೋಮರಸವನ್ನು ಪಾನ ಮಾಡುವವನು. ಅಮೃತಪಹ, ಸಮುದ್ರ ಮಥನದಿಂದ ಅಮೃತವನ್ನು ದೇವತೆಗಳಿಗೆ ಕುಡಿಸಿ ತಾನು ಕುಡಿಯುವವನು. ಅಮೃತ ಮಥನ ನಮಗೆಲ್ಲರಿಗೂ ಗೊತ್ತಿದೆ. ಮೊದಲು ವಿಷ ಬರುತ್ತೆ, ಆಮೇಲೆ ಅಮೃತ ಬರುತ್ತೆ. ಆ ಅಮೃತವನ್ನು ಅವನು ಅಮೃತಪಹ, ಪಹ ಅಂದರೆ ಕುಡಿಯೋದು. ಇಲ್ಲಿ ಸೋಮಪಹ, ಸೋಮರಸವನ್ನು ಕುಡಿಯೋದು. ಇಲ್ಲಿ ಅಮೃತವನ್ನು ಸೇವಿಸುವುದು. ಮೋಹಿನಿ ಅವತಾರದಲ್ಲಿ ಬಂದು ಅಮೃತವನ್ನು ಅಸುರರಿಂದ ತಗೊಂಡು ಅವನು ದೇವತೆಗಳಿಗೆ ಹಂಚ್ತಾನಲ್ವ, ಅದಕ್ಕೆ ಅಮೃತಪಹ. ದೇವತೆಗಳಿಗೆ ಅಮೃತವನ್ನು ಕುಡಿಸಿ ತಾನು ಕುಡಿಯುವವನು ಅಮೃತಪಹ. ಸೋಮಃ, ಸೋಮಃ ಇಲ್ಲಿ ಅದೇ ಮೇಲೆ ನೋಡಿದ್ದ ಸೋಮಪಹ. ಸೋಮ ಅಂದರೆ ವನಸ್ಪತಿಯಾದ ಔಷಧಿಗಳ ಪೋಷಣೆ ಮಾಡುವ ಚಂದ್ರರೂಪಿಯು. ಸೋಮ ಅಂತ ಹೇಳಿದರೆ ಅದಕ್ಕೆ ಚಂದ್ರ ಅಂತ ಕೂಡ ಹೇಳ್ತಾರೆ. ಈ ಬೆಳದಿಂಗಳಲ್ಲಿ ಗಿಡಮೂಲಿಕೆಗಳಿಗೆ ಸಾಕಷ್ಟು ಒಂದು ರೀತಿಯ ಶಕ್ತಿ ಬರುತ್ತಂತೆ. ಆದ್ದರಿಂದ ಈ ಬೆಳದಿಂಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ ಈ ವನಸ್ಪತಿಗಳಿಗೆ. ವನಸ್ಪತಿಯಾಗಿ ಔಷಧಿಗಳ ಪೋಷಣೆ ಮಾಡುವ ಚಂದ್ರರೂಪಿಯು ಅಂದರೆ ಇಲ್ಲಿ ಸೋಮ ಏನೋ ಚಂದ್ರನಾಗಿ ವನಸ್ಪತಿಗಳನ್ನು ಕಾಪಾಡ್ತಾನೆ. ಪುರುಜಿತ್, ಪುರುಜಿತ್ ಅನೇಕರ ಮೇಲೆ ವಿಜಯವನ್ನು ಗಳಿಸಿದವನು. ಪುರು ಅಂತ ಹೇಳಿದ್ರೆ ಬಹಳಷ್ಟು ಜನ, ಬಹು ಅಂತ, ಬಹಳ ಅಂತ. ಜಯ ಅಂತ ಅಂದರೆ ಗೆದ್ದಿದ್ದಾನೆ ಅಂತ. ಬಹಳ ಅವತಾರಗಳಲ್ಲಿ, ಬೇರೆ ಬೇರೆ ಅವತಾರಗಳಲ್ಲಿ ಅವನು ಸಾಕಷ್ಟು ಜನರನ್ನು, ಅನೇಕ ಜನರನ್ನು ಜಯಿಸಿದ್ದಾನೆ. ಆದ್ದರಿಂದ ಅವನು ಪುರುಜಿತ್. ಪುರುಸತ್ತಮಃ, ವಿಶ್ವರೂಪಿಯು ಮತ್ತು ಅತ್ಯಂತ ಶ್ರೇಷ್ಠನು. ಪುರುಸತ್ತಮಃ. ಪುರು ಅಂತ ಹೇಳಿದ್ರೆ ಮತ್ತೆ ಬಹಳ ಅಂತಲೇ ಅರ್ಥ. ಅಲ್ಲಿ ಸತ್ತಮ ಅಂತ ಹೇಳುವಾಗ ಎವ್ರಿಥಿಂಗ್, ವಿಶ್ವರೂಪಿ ಅವನೇನೆ ಅಂತ. ವಿಶ್ವರೂಪಿಯು ಮತ್ತು ಅತ್ಯಂತ ಶ್ರೇಷ್ಠನು, ಪುರುಸತ್ತಮಃ. ವಿನಯ, ದುಷ್ಟರನ್ನು ದಂಡಿಸುವವನು. ಇಲ್ಲಿ ವಿನಯ ಅಂತಂದರೆ ನಾವು ಕನ್ನಡದಲ್ಲಿ ಅಂದ್ಕೊಳ್ಳೋ ವಿನಯ, ದುಷ್ಟರನ್ನು ಶಿಕ್ಷಿಸಿ ಅವರಲ್ಲಿ ವಿನಯತೆಯನ್ನು ಮೂಡಿಸುವವರು. ಆ ದುಷ್ಟರನ್ನು ಯಾಕೆ ಶಿಕ್ಷಿಸ್ತಾನೆ ನಾನು, ಅವರಲ್ಲಿ ಒಂದು ವಿನಯತೆ ಬರಲಿ ಅಂತ. ದುಷ್ಟರನ್ನು ದಂಡಿಸುವವನು. ಜಯ, ಎಲ್ಲರ ಮೇಲೆ ವಿಜಯವನ್ನು ಪಡೆಯುವವನು. ಎಲ್ಲರ ಮೇಲೆ, ದುಷ್ಟರನ್ನು ಶಕ್ತಿಯಿಂದ ಮತ್ತು ಶಿಷ್ಟರನ್ನು ಪ್ರೀತಿಯಿಂದ ಎಲ್ಲರನ್ನು ಅವನು ಜಯಿಸ್ತಾನೆ. ಸತ್ಯಸಂಧಃ, ಸತ್ಯ ಸಂಕಲ್ಪ ಉಳ್ಳವನು. ಸತ್ಯ ಸಂಧ, ಸತ್ಯ ಪ್ಲಸ್ ಸಂಧ ಅಂತ. ಸತ್ಯ ಸಂಕಲ್ಪ ಉಳ್ಳವನು. ಸತ್ಯ ಸಂಕಲ್ಪ ಅಂತಂದರೆ ಏನು? ಅವನು ಸಂಕಲ್ಪ ಮಾಡಿದರೆ ಸಾಕು, ಅವನೇನು ಕೆಲಸ ಮಾಡಬೇಕಾಗಿಲ್ಲ, ಅಂದುಕೊಂಡ್ರೆ ಸಾಕು, ಅದೆಲ್ಲವೂ ಆಗೋಗುತ್ತೆ. ಅದಕ್ಕೆ ಅದು ಸತ್ಯ ಸಂಕಲ್ಪ. ದಾಶಾರ್ಹ, ದಾಶಾರ್ಹ ಕುಲದಲ್ಲಿ ಪ್ರಕಟನಾಗುವವನು. ದಾಶ ಅರ್ಹ, ದಾಶಾರ್ಹ ಅಂತ ಹೇಳಿದ್ರೆ, ದಾಶಾರ್ಹ ಕುಲ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣ ಹುಟ್ಟಿದ ಕುಲ ಅಂತ ಹೇಳ್ತಾರೆ ದಾಶಾರ್ಹ ಅಂತ. ದಾಶ ಅರ್ಹ ಅಂತಂದರೆ ದಾನಕ್ಕೆ ಯೋಗ್ಯನಾದವನು ಅಂತ. ದಾಶಾರ್ಹ ಕುಲದಲ್ಲಿ ಪ್ರಕಟನಾಗುವವನು. ಸಾತ್ವತಾಂ ಪತಿ,
ಯಾದವರ ಮತ್ತು ತನ್ನ ಭಕ್ತರ ಒಡೆಯನು ಅಂದರೆ ಅವರ ಯೋಗಕ್ಷೇಮವನ್ನು ನೋಡುವವನು. ಸಾತ್ವತಾಂ ಪತಿಹಿ, ಸಾತ್ವತಾಂ ಯೋಗಕ್ಷೇಮವನ್ನು ನೋಡುವವನು. ಈ ಯೋಗಕ್ಷೇಮದ ಬಗ್ಗೆ ನಾವು ಕೇಳಿದ್ದೀವಿ. ಯೋಗ ಅಂತ ಹೇಳಿದರೆ ಪಡ್ಕೊಳ್ಳುವಂಥದ್ದು. ಯೋಗಕ್ಷೇಮಂ ವಹಾಮ್ಯಹಂ ಎಲ್ಲ ಸಿದ್ದಿದೆ ಅಲ್ವಾ. ಅದು ಯೋಗ ಅಂದರೆ ನಾವು ಪಡ್ಕೊಳ್ಳೋದು, ಕ್ಷೇಮ ಅಂದರೆ ಅದನ್ನು ಕಾಪಾಡ್ಕೊಳ್ಳೋದು. ಸಂಪಾದಿಸಿದಷ್ಟೇ ಸಾಲಲ್ಲ, ಅದನ್ನು ಕಾಪಾಡಬೇಕಲ್ಲ ನಾವು. ಅದಕ್ಕೆ ಯೋಗಕ್ಷೇಮಂ ವಹಾಮ್ಯಹಂ. ಆ LICನಲ್ಲಿ ಕೈ ಇಟ್ಕೊಂಡಿರೋದ್ರಲ್ಲಿ ನೋಡಿದ್ರೆ ನೀವು ಅದರಲ್ಲಿ ನೋಡ್ಬೋದು ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಅಂದರೆ ನೀವು ನಮ್ಮನ್ನು ನೋಡ್ಕೊಳ್ಳಿ, ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ. ಸಾತ್ವತಾಂ ಪತಿಹಿ, ಯಾದವರ ಮತ್ತು ತನ್ನ ಭಕ್ತರ ಒಡೆಯನು ಅಂದರೆ ಅವನು ಅದರ ಯೋಗಕ್ಷೇಮವನ್ನೂ ನಡೆಸುವವನು. ಯೋಗಕ್ಷೇಮವನ್ನು ನಡೆಸುವವನು. ಅಲ್ಲಿಗೆ 502 ನಾಮಗಳನ್ನು ನೋಡಿದಾಗತ್ತೆ. ನಾವು ನೋಡಿದ್ದು ಈಗ 54ನೇ ಶ್ಲೋಕ, ಅದರಲ್ಲಿ 10 ನಾಮಗಳನ್ನು ನೋಡಿದ್ವಿ. ಇನ್ನೊಂದು ಶ್ಲೋಕವನ್ನು ಬಹುಶಃ ನಾವು ನೋಡ್ಬೋದು, 55ನೇ ಶ್ಲೋಕ. जीवो विनयिता साक्षी मुकुन्दो वितविक्रमः अम्भो निधिरनन्तात्मा महोदतिशयोऽन्तकः. ಈ ಶ್ಲೋಕದಲ್ಲಿ 8 ನಾಮಗಳಿದ್ದಾವೆ. ಜೀವಃ, ವಿನಯಿತಾ ಸಾಕ್ಷಿ, ಮುಕುಂದಃ, ಅಮಿತ ವಿಕ್ರಮಃ, ಅಂಭೋನಿಧಿಃ, ಅನಂತಾತ್ಮ, ಮಹೋದತಿಶಯಃ ಅಂತಕಃ. ಬಹುಶಃ ಇದರಲ್ಲಿ ಸುಮಾರು ಶಬ್ದಗಳು ನಮಗೆ ತುಂಬಾ ಪರಿಚಯ ಇದೆ. ಜೀವಃ, ಕ್ಷೇತ್ರಜ್ಞ ರೂಪದಿಂದ ಪ್ರಾಣವನ್ನು ಧರಿಸುವವನು. ಅಂದರೆ ಈ ಶರೀರದಲ್ಲಿ ಅವನು ಈ ಶರೀರಕ್ಕೆ ಜೀವ ಇದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅವನು ಜೀವಾತ್ಮನಾಗಿ ಇರಬೇಕು. ಈ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿ ಅವನು ಇರ್ತಾನೆ. ಕ್ಷೇತ್ರಜ್ಞ ರೂಪದಿಂದ ಪ್ರಾಣವನ್ನು ಧರಿಸುವವನು. ವಿನಯಿತಾ ಸಾಕ್ಷಿ, ತನಗೆ ಶರಣಾಗತರಾದ ಭಕ್ತರ ವಿನಯ ಭಾವವನ್ನು ತತ್ಕಾಲದಲ್ಲಿಯೇ ಪ್ರತ್ಯಕ್ಷ ಅನುಭವ ಮಾಡಿಕೊಳ್ಳುವವನು. ಅಂದರೆ ಅವನು ಆ ಭಗವಂತನಾಗಿದ್ದುಕೊಂಡು ಈ ಜೀವಾತ್ಮನನ್ನು ಅವನು ನೋಡ್ತಾ ಇದ್ದಾನೆ. ವಿನಯಿತಾ ಸಾಕ್ಷಿ, ಈ ಸಾಕ್ಷಿಯಾಗಿ ಅವನು ನೋಡ್ತಾ ಇದ್ದಾನೆ. ತನಗೆ ಶರಣಾದ ಭಕ್ತರ ವಿನಯ ಭಾವವನ್ನು ತತ್ಕಾಲದಲ್ಲಿಯೇ ಪ್ರತ್ಯಕ್ಷ ಅನುಭವ ಮಾಡಿಕೊಳ್ಳುವವನು. ಆ ಭಗವಂತ ತಕ್ಷಣ ಅದನ್ನು ಅನುಭವ ಮಾಡ್ಕೊಳ್ತಾನೆ. ಅಂದರೆ ಪರಮಾತ್ಮನಾಗಿ ಜೀವಾತ್ಮನಾಗಿ ಅವನು ಆ ವಿನಯತೆಯನ್ನು ಸಾಕ್ಷಿಯಾಗಿ ನೋಡ್ತಾನೆ ಅಂತ. ಅಂದರೆ ಸಾಕ್ಷಿಯಾಗಿ ನೋಡ್ತಾನೆ. ಅಲ್ಲಿ ಪರಮಾತ್ಮ ಇದ್ದಾನೆ, ಜೀವಾತ್ಮ ಈ ಶರೀರದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದರೆ ಪರಮಾತ್ಮ ಅಲ್ಲೇನು ಮಾಡ್ತಾ ಇಲ್ಲ, ಅವನೇನಾಗಿದ್ದಾನೆ, ಸಾಕ್ಷಿ ರೂಪದಲ್ಲಿ ಇದ್ದಾನೆ. ಸಾಕ್ಷಿ ರೂಪದಲ್ಲಿ ಎಲ್ಲವನ್ನ ನೋಡ್ತಾ ಇದ್ದಾನೆ. ಮುಕುಂದಃ, ಮುಕ್ತಿಯನ್ನು ಕೊಡುವವನು. ಮುಕುಂದಃ, ಮುಕ್ತಿಯನ್ನು ಕೊಡುವವನು. ಅಮಿತ ವಿಕ್ರಮಃ, ಮಿತ ಅಂದರೆ ಲಿಮಿಟೆಡ್, ಅಮಿತ ಅಂದರೆ ಅನ್ಲಿಮಿಟೆಡ್, ವಿಕ್ರಮಃ ಶಕ್ತಿಶಾಲಿ. ಅಮಿತ ವಿಕ್ರಮಃ, ವಾಮನಾವತಾರದಲ್ಲಿ ಪೃಥಿವಿಯನ್ನು ಅಳೆಯುವ ಸಂದರ್ಭದಲ್ಲಿ ಅತ್ಯಂತ ವಿಶಾಲವಾದ ಹೆಜ್ಜೆ ಇಟ್ಟವನು. ಅಮಿತ ವಿಕ್ರಮಃ. ವಿಕ್ರಮಃ ಅಂತಂದರೆ ಕ್ರಮಿಸೋದು ಅಂತ. ಈ ಪಾದ ಅವನು ಇಟ್ಟಿದ್ದೇನಾಯಿತು ಅಂದರೆ ಇಡೀ ಭೂಲೋಕವನ್ನು ಕ್ರಮಿಸ್ಬಿಡ್ತಾನಂತೆ ಒಂದು ಹೆಜ್ಜೆ. ಆ ಥರ ಅವನು 3 ಲೋಕಗಳನ್ನು ಒಂದು ಪಾದ ಇಟ್ಟು ತಗೊಂಡ್ಬಿಟ್ಟ, ಕ್ರಮಿಸ್ಬಿಟ್ಟ ಅಂತ. ಅದಕ್ಕೆ ವಿಕ್ರಮಃ, ಅಮಿತ ವಿಕ್ರಮಃ. ವಾಮನಾವತಾರದಲ್ಲಿ ಅವನು ಆ 3 ಲೋಕಗಳನ್ನು ಕ್ರಮಿಸೋದು ಹೇಳ್ತಾರೆ. ಅಂಭೋನಿಧಿ, ಅಂಭೋ ಅಂತ ಹೇಳಿದ್ರೆ ನೀರು, ನಿಧಿ ಅಂದರೆ ಸಂಗ್ರಹ ಆಗಿರುವಂಥದ್ದು. ಈ ಅಂಭೋನಿಧಿ ಅಂದರೆ ಅತ್ಯಂತ ಹೆಚ್ಚಿನ ನೀರು ಸಂಗ್ರಹ ಆಗಿರೋದಕ್ಕೆ ಅಂಭೋನಿಧಿ ಅಂತ ಹೇಳ್ತೀವಿ. ಅತ್ಯಂತ ಹೆಚ್ಚು ನೀರು ಸಂಗ್ರಹ ಆಗಿರೋದು ಯಾವುದು? ಸಾಗರ, ಅದು ನಿಧಿ. ಅಂಭೋನಿಧಿ, ನೀರಿನ ನೆಲೆಯಾದ ಸಮುದ್ರ ಸ್ವರೂಪನು.
ಅನಂತಾತ್ಮ, ಅನಂತ ಮೂರ್ತಿಯು, ಅನಂತ ಆತ್ಮ. ಅವನಿಗೆ ಸ್ಪೇಸ್ ಟೈಮ್ ಆಬ್ಜೆಕ್ಟ್ಸ್ ಎಲ್ಲವನ್ನು ಮೀರಿದಂಥದ್ದು, ಅದರಿಂದ ಅನಂತ, ಎಲ್ಲ ಕಡೆ ಇರುವಂಥವನು ಅನಂತ ಮೂರ್ತಿಯು. ಮಹೋಧ ದಿಶಯ, ಪ್ರಳಯ ಕಾಲದ ಮಹಾನ್ ಸಮುದ್ರದಲ್ಲಿ ಮಲಗಿಕೊಳ್ಳುವವನು. ಮಹೋಧ ದಿಶಯ ಅಂದರೆ ಮಹಾಸಾಗರ, ಪ್ರಳಯ ಕಾಲದಲ್ಲಿ ಮಲಗುವವನು ಅಂತ. ಈ ಬಾಲಕೃಷ್ಣ ಏನಿದ್ದಾನೆ ಆ ವಟಪತ್ರದಲ್ಲಿ ನೀರಿನಲ್ಲಿ ತೇಲ್ತಾ ಇರ್ತಾನಲ್ವಾ, ಅದಕ್ಕೆ ಅದು ಪ್ರಳಯ ಕಾಲದಲ್ಲಿ ನೀರಿನ ಸಮುದ್ರದ ಮೇಲೆ ಮಲಗಿಕೊಳ್ಳುವವನು ಅಂತ ಹೇಳ್ತಾರೆ. ಅಂತಕಃ, ಅಂತಕಃ ಅಂತ್ಯಗೊಳಿಸುವವನು. ಪ್ರಾಣಿಗಳ ಸಂಹಾರ ಮಾಡುವ ಮೃತ್ಯು ರೂಪನು. ಅಂದರೆ ಯಾವುದೇ ಜೀವಿ ಹುಟ್ಟಿದ ಮೇಲೆ ಅದು ಎಲ್ಲವನ್ನ ಕೊನೆಗೊಳಿಸ್ಬೇಕಲ್ವಾ, ಹುಟ್ಟಿದ್ದು ಸಾಯಲೇಬೇಕು. ಆ ಪ್ರತಿಯೊಂದು ಜೀವಿಯನ್ನು ಮುಗಿಸುವಂಥ ಅಂತಕ, ಅಂತ್ಯವನ್ನು ತರುವಂಥವನು. ಪ್ರಾಣಿಗಳ ಸಂಹಾರ ಮಾಡುವ ಮೃತ್ಯು ಸ್ವರೂಪನು. ಆ ಭಗವಂತನೇ ಆ ಮೃತ್ಯು ಸ್ವರೂಪ, ಅಂತಕ ಕೂಡ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಅಷ್ಟು ಹೇಳ್ತಾ ಇರುವಾಗ ದ್ರೌಪದಿ ಹೇಳ್ತಾಳೆ, ಇವತ್ತು ವಿಮೆನ್ಸ್ ಡೇ, ಅಡುಗೆ ಎಲ್ಲ ಪಾಂಡವರೇ ಮಾಡಬೇಕು ಅಂತ. ಪಾಂಡವರು ಅಡುಗೆ ಮಾಡೋಣ ಅಂತ ಹೊರಡ್ತಾರೆ. ದ್ರೌಪದಿ ಕೃಷ್ಣನ ಜೊತೆ ಕೂತ್ಕೊಂಡು ಭೀಷ್ಮಾಚಾರ್ಯರನ್ನು ನೋಡ್ತಾ ಆ ಸುಂದರವಾದ ವಾತಾವರಣದಲ್ಲಿ ಆನಂದಿತಳಾಗಿ ಕುಳಿತಿರ್ತಾಳಂತೆ. ಮತ್ತೆ ಮುಂದುವರಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.